ಯೋಗ ಪ್ರತಿಪಾದನಾ ಸ್ಥಳ ಪ್ರಾರಂಭ. ಶ್ರೀ ಗುರುವೇ ನೀನೇ ಶರಣಾಗೆನಗೆ. ಗುರುವೇ ನಿನ್ನಲ್ಲಿ ಸರ್ವ ಸದ್ಗುಣ ಎಲ್ಲ ವಿನಯ ಸರ್ವ ವಿದ್ಯೆಗಳು ವಾಸವಾಗಿವೆ. ಪಾಪದಿಂದ ದೇಹಾತ್ಮ ಬುದ್ಧಿ ಜನಿಸಿ ನಿಜವನ್ನು ತಿಳಿಯಗೊಡದಂತೆ ಮಾಡುತ್ತಿತ್ತು. ಈಗ ನಿನ್ನ ಕೃಪೆಯಿಂದ ಈ ಪಾಪ ನಿವೃತ್ತಿಯನ್ನು ಮಾಡಿಕೊಂಡು ಪೂರ್ವ ಸಾಧನಗಳನ್ನು ಸಾಧಿಸಿದೆ. ಇವುಗಳಿಂದ ಜಗತ್ತು ಅಸತ್ಯವೆಂದು ಕಂಡು ಸುಖದಲ್ಲಿ ಲೋಲಾಡಿದೆ. ಇನ್ನು ಈ ದೇಹದೊಡನೆ ಇಂದ್ರಿಯಗಳೊಡನೆ ವಿಷಯಗಳು ಹೀಗೆ ಒಡಗೂಡಿಕೊಂಡಿರುತ್ತವೆ. ಇಲ್ಲೇ ಜೀವನಾದರೂ ಕನ್ನಡಿಯಲ್ಲಿಯ ಪ್ರತಿಬಿಂಬದಂತೆ ಮನಸ್ಸಿನಲ್ಲಿ ಬಿಂಬಿಸುವನು. ಬಾಹ್ಯದಲ್ಲಿ ಪ್ರವೃತ್ತಿಯಾಗಿ ಸುಖ ದುಃಖ ಅನುಭವಿಸುತ್ತಾ ಸ್ಥೂಲ ದೇಹವೇ ನನ್ನ ಸ್ವರೂಪ, ಇದೆ ನನ್ನ ಇರುವು ಎಂದು ಕೂತಿರುವನು. ಇದೇ ದೇಹಾತ್ಮ ಬುದ್ಧಿಯು. ಈ ಬುದ್ಧಿಯು ಶರೀರ ಕೆಟ್ಟು ಹೋಗುವಾಗೆ ಸೂಕ್ಷ್ಮ ಶರೀರವನ್ನು ಕೂಡಿಕೊಳ್ಳುತ್ತದೆ. ಶಾಸ್ತ್ರ ಗೊತ್ತಿಲ್ಲದಂಥವರಿಗೆ ಈ ಸೂಕ್ಷ್ಮ ಶರೀರ ಗೊತ್ತಾಗುವುದಿಲ್ಲ. ಇರಲಿ, ಗುರುವಾದ ನೀನು ಇಂಥ ದೇಹಾತ್ಮ ಬುದ್ಧಿಯನ್ನು ಬಿಡಿಸಿ ಸುಖ ತೋರಿದಿ ಮತ್ತು ನನ್ನ ಮೊಲದಿಂದ ಹುಟ್ಟಿದ ಮರವೆಯನ್ನು ತೆಗೆದು ಹಾಕಿದ. ಮರವೆ ಎಂದರೆ ಮಾಯೆ. ಇದು ವಸ್ತುವಲ್ಲ, ಇದಕ್ಕೆ ಸ್ವರೂಪವೂ ಇಲ್ಲ. ಇಲ್ಲದಲೇ ತೋರಿ ಮೋಹವನ್ನುಂಟು ಮಾಡುತ್ತದೆ. ನೀರು ಇಲ್ಲದೆ ತೋರುವ ಬಿಸಿಲು ಕುದುರೆಯಂತೆ ಕಂಡ ಪದಾರ್ಥ ಏನೆಂದು ಅದು ವಿಚಾರ ಮಾಡಿಕೊಡುವುದಿಲ್ಲ. ಇದು ಹಿಂದಕ್ಕೆ ಸರಿಯಬೇಕಾದರೆ ನಿಷ್ಕಾಮ ಪುಣ್ಯದ ಬಲ ಬೇಕು. ಅದಿಲ್ಲವೂ ಸಕಾಮ ಪುಣ್ಯ ಇದೆ ಎಂದು ಹೇಳಬಹುದು. ಇದರಿಂದ ಸಾಹುಕಾರ, ದೊರೆ, ರಾಜರು, ಚಕ್ರವರ್ತಿಗಳು ಆಗುತ್ತಾರೆ. ಇಲ್ಲಿ ವಿಚಾರ ಇರುವುದಿಲ್ಲ, ವಿಷಯದಲ್ಲಿಯೇ ಮುಳುಗುವರು. ಅಕಸ್ಮಾತ್ ಇವರಿಗೆ ವಿಚಾರ ಇದ್ದರೆ ಪಾಪದ ಕೆಲಸ ಮಾಡುತ್ತಿದ್ದಿಲ್ಲ. ಅಂದರೆ ದ್ರವ್ಯ ಗಳಿಸಬೇಕು, ಎರಡನೆಯ ರಾಜರನ್ನು ಜಯಿಸಿ ಸಾಮಂತರನ್ನಾಗಿಸಬೇಕು, ಸುಂದರ ಸ್ತ್ರೀಯನ್ನು ಭೋಗಿಸಬೇಕು ಇತ್ಯಾದಿ. ಆದ್ದರಿಂದ ಮಾಯಾಮೋಹ ವಿಚಾರ ಮಾಡಕೊಡುವುದಿಲ್ಲ. ಆದರೂ ಗುರುವೇ ನಿನ್ನ ಕೃಪೆಯಿಂದ ಈ ಮಾಯೆ ತೊಲಗಿತು. ಸುಖ ದುಃಖಗಳು ಕರ್ಮದಿಂದ ಆಗುತ್ತವೆ. ಊಟದಿಂದ ಸುಖವಾದರೆ ರೋಗದಿಂದ ದುಃಖ, ಇದೆಲ್ಲ ಸಂಚಿತ ಕರ್ಮವೇ. ಈಗ ಈ ಕರ್ಮ ನನಗಿಲ್ಲ, ಆದ್ದರಿಂದ ಮುಂದೆ ಜನ್ಮವಿಲ್ಲ. ಪರಂತು ಪ್ರಾರಬ್ಧವನ್ನು ಮಾತ್ರ ಉಂಡೇ ತೀರಿಸಬೇಕಾಗಿದೆ. ನಿನ್ನ ಕೃಪೆಯಿಂದ ಹುರಿದ ಬೀಜದಂತಾದೆ, ನಿಷ್ಕರ್ಮಿ ಎಂದು ಭಾವಿಸಿದೆ. ನಕಾಶವನ್ನು ಸುತ್ತಿ ಮತ್ತೆ ಬಿಚ್ಚಿ ನೋಡಿದಂತೆ ಈ ಬ್ರಹ್ಮಾಂಡದ ವ್ಯಾಪಾರವದೆ. ಇಂಥ ಬ್ರಹ್ಮಾಂಡ ಪ್ರಳಯ ಆದರೂ ತ್ರಿಮೂರ್ತಿಗಳ ದ್ವಾರ ಪುನಃ ತಿರೋಧಾನ ಸೃಷ್ಟಿ, ಅಂದರೆ ಇದ್ದಕ್ಕಿದ್ದ ಹಾಗೆ ಆಗುತ್ತದೆ. ನಿನ್ನ ಕೃಪೆಯಿಂದ ಈ ಪ್ರಳಯಾದಿಗಳಿಗೆ ಸೇರದೆ ನಿವೃತ್ತನಾಗಿದ್ದೇನೆ. ನಿನ್ನ ಉಪಕಾರ ತೀರುವುದಿಲ್ಲ, ಪ್ರತ್ಯುಪಕಾರ ಮಾಡಲಿಕ್ಕೆ ಶಕ್ಯವಿಲ್ಲ. ಜೀವವನ್ನೇ ಅರ್ಪಿಸುತ್ತೇನೆ. ಸುರನರ ರಾಕ್ಷಸರು 14 ಮಂದಿ ಮನುಗಳು, 280 ಕೋಟಿ ಮುನಿಗಳು, 6 ಪ್ರಕಾರದ ಮತದವರು ಆತ್ಮವನ್ನು ಕಾಣಲಿಲ್ಲ. ಈ ಮತಗಳ ಮೂಲ ಪುರುಷರು ಆತ್ಮವನ್ನು ಗುರುತಿಸಿದವರಲ್ಲ. ಏಕೆಂದರೆ ಗುರುತಿಸಿದ್ದೂ ಅಲ್ಲ, ತಿಳಿದಿರುವೇನೆಂದರೂ ಅಲ್ಲ. ಗ್ರಂಥ ಇಂತಹದನ್ನು ಇನ್ನೂ ಎಲ್ಲರೂ ಹುಡುಕ ಹತ್ತಿದ್ದಾರೆ. ನಿರಾಕಾರವಾಗಿ ಅನಾದಿಯೇ ಅನಂತ ಇದ್ದಾನೆ ಎಂದ ಬಳಿಕ ಅವನನ್ನು ನೋಡುವರಾರೋ? ಈ ಶರೀರ ನೋಡಲಿಕ್ಕೆ ಸ್ಥೂಲ ನೇತ್ರವೇ ಬೇಕು, ಕತ್ತಲೆಯನ್ನು ನೋಡಲಿಕ್ಕೆ ಕತ್ತಲೆಯ ನೇತ್ರವೇ ಬೇಕು. ಹೀಗೆ ಜ್ಞಾನ ಶರೀರವನ್ನು ನೋಡಲು ಜ್ಞಾನದ ನೇತ್ರವೇ ಬೇಕು. ಅದನ್ನೇ ನನಗೆ ದಯಪಾಲಿಸಿದಿ. ಗುರುವೇ ನಿನಗೆ ಶರಣು. ಜಗದೊಳು ಉನ್ನತವಾದ ಯೋಗ ಸಾಧಕರುಗಳ ತಾರೀಖ್ 1/7/1939
ಬಲಹೀನರು, ವಿಷಯಗಳು, ದುಷ್ಟರು, ಶಿಷ್ಟರು ಗುರುವಿನಿಂದ ಶಿವಪೂಜೆ ಪಡೆದುಕೊಂಡು ಮಹಾಮಂತ್ರವನ್ನು ಬಿಡದಲೇ ಜಪಿಸಬೇಕು. ಇದು ಎಲ್ಲರಿಗೂ ಸಾಧಿಸುತ್ತದೆ. ಕುಳಿತಾಗಲಿ, ತಿರುಗುವಾಗಲಿ, ಬಿದ್ದುಕೊಂಡಾಗಲಿ ಮಂತ್ರವನ್ನು ನುಡಿಯಬೇಕು. ಯಾವ ಆಸನ ನಮಗೆ ಸುಖವಾಗುವುದೋ ಅದನ್ನು ಹಾಕಿಕೊಂಡು ದಿನಂಪ್ರತಿ 10,000 ಜಪ ಬಿಲ್ವ ವೃಕ್ಷದ ಅಡಿಯಲ್ಲಿ ಗೈಯಬೇಕು. ಮಾಮಂತ್ರದಲ್ಲಿ ಮನಸ್ಸು ಲೀನವಾಗಬೇಕು. ಅದು ನಾದದೊಳಗೆ ಲೀನವಾಗುತ್ತದೆ. ನಾದು ಬಿಂದುವಿನಲ್ಲಿ ಸೇರುತ್ತದೆ. ಇದು ಕಲೆಯಲ್ಲಿ ಇಲ್ಲಿಯೇ ಆನಂದಿಸುತ್ತಾರೆ. ಇನ್ನು ಎರಡನೆಯವನು ಸಮಭಾವ ಸಜ್ಜನ ಸಂಗತಿಗಳಲ್ಲಿ ವಾಸಿಸುವನು. ನಾನು ಮಾಡುತ್ತೇನೆ ಎಂಬ ಗರ್ವವನ್ನುಳಿದು ವಿಷಯಗಳು ಸಿಕ್ಕರೂ ಸಿಗದಿದ್ದರೂ ದೊಡ್ಡ ವಿಘ್ನಗಳು ಬಂದರೂ ಸಹಿಸಿಕೊಂಡು ಪ್ರತಿಯೊಂದು ಶಿವ ಕಾರ್ಯವೆಂದು ಮನದಲ್ಲಿ ತಿಳಿದು ವಿಚಾರ ಮಾಡುತ್ತಾ ನಡೆಯುತ್ತಿರುತ್ತಾನೆ. ಮೂರನೆಯವನು ವರ, ನೀತಿ, ಕ್ಷಮೆ, ಧೈರ್ಯವುಳ್ಳವನಾಗಿರುವನು. ಎಲ್ಲರೂ ಇವನ ನೀತಿಗೆ ತಲೆದೂಗುವರು. ನೀತಿಗೆಟ್ಟು ನಡೆಯುವುದಿಲ್ಲ. ನೀತಿಪರನಾಗಿ ಯಾರೊಡನೆ ಹೇಗೆ ಇರಬೇಕು, ಯಾರಲ್ಲಿ ಹೇಗೆ ಮಾತಾಡಬೇಕು, ಹೇಗೆ ನಡೆಯಬೇಕು ಇದೆಲ್ಲವೂ ಈತನಿಗೆ ಪರಿಚಯ. ಅನ್ಯರಿಗೆ ಕೇಡು ಕೊಡುವುದಿಲ್ಲ. ಏನಾದರೂ ಪ್ರಾಪ್ತವಾದಲ್ಲಿ ನನ್ನ ಅಪರಾಧ, ನನ್ನ ಪಾಪವೇ ಹೀಗೆ ಮಾಡಿಸಿರುತ್ತದೆ ಅನ್ನುವನು. ಇದಲ್ಲದೆ ಇವರು ನನ್ನನ್ನು ಕೆಡಿಸಿದರು, ನನ್ನ ಮರ್ಯಾದೆ ಕಳೆದರು ಎನ್ನುವವನು ಅಲ್ಲ. ಎರಡನೆಯವರದು ತಪ್ಪಲ್ಲ, ಇದು ನನ್ನ ಪೂರ್ವ ಕರ್ಮ, ನನ್ನದೇ ತಪ್ಪು ಎಂಬುವನು. ಇವರು ಅಪಕಾರ ಮಾಡಿದರೂ ಇವರಿಗೆ ಕೇಡು ಮಾಡಬೇಕು ಎಂಬ ನೆನವೂ ಸಹಿತ ಬಿಡುವನು. ಇದು ನಾನೇ ಮಾಡಿದ್ದು, ನನ್ನ ಪಾಪವೇ ನನಗೆ ಎದುರಾಳಿಯಾಗಿದೆ, ಬೇರೇನು ಅನ್ನುವನು. ಗುರುಗಳಾದರೂ ಬೇರೆ ಅಲ್ಲ, ನನ್ನ ಪುಣ್ಯವೇ ಗುರು, ಅನ್ಯ ಗುರು ಎಲ್ಲಿಯೂ ಇಲ್ಲ. ಮಂದಿಯ ಕಡೆಗೆ ಹೋಗಿ ಅವರದು ಏನನ್ನು ನೋಡಬಾರದು. ನನ್ನ ನೋಡಿಕೊಂಡರೆ ಎಲ್ಲವೂ ನಾನೇ ಮಾಡಿದ್ದು, ಇದನ್ನು ಮರೆಯಬಾರದು. ಪ್ರತ್ಯಕ್ಷ ಕುತ್ತಿಗೆ ಕೊಯ್ದರೂ ನನ್ನ ಕರ್ಮ ಅನ್ನುವನು. ಬಲವಿಗೆ ಬೆಂಕಿ ಹಚ್ಚಿದರೂ ನನ್ನ ಕರ್ಮ ನಾನೇ ಹಚ್ಚಿರುವೆನು ಎಂದು ನಿಶ್ಚಯ ತಿಳಿಯುವನು. ಮಂದಿ ಮಾಡಿದರು ಎಂದು ಕುದಿಯಬಾರದು, ಏಕೆಂದರೆ ಅನ್ಯರ್ಯಾರೂ ಇಲ್ಲ. ಪ್ರತ್ಯಕ್ಷ ಎರಡನೆಯವನು ನನ್ನ ಹೆಂಡತಿ ಹಿಡಿದುಕೊಂಡು ಹೋದರೂ ನಾನು ಹಿಂದೆ ಹೀಗೆ ಮಾಡಿದ್ದೆ ಅಂದಲ್ಲಿಯೇ ಹೀಗಾಯಿತು ಎನ್ನಬೇಕು. ಇದರ ನೆನಪು ಸಹಿತ ಇರಬಾರದು. ಇದ್ದರೆ ಅನ್ಯರ ನೆನಪು ಹಿಡಿದಂತಾಯಿತು. ಇದೇ ಪಾಪ. ಅನ್ಯವೆಂದು ತಿಳಿದು ಅನ್ಯರಿಗೆ ಏನಾದರೂ ಮಾಡಿದರೆ ನನಗೆ ನಾನೇ ಕೆಟ್ಟು ಮಾಡಿಕೊಂಡಂತಾಗುವುದು. ಬೇನೆ, ಬಡತನ, ಶಿಕ್ಷೆ, ದಂಡ ಏನು ಬಂದರೂ ಹಿಂದೆ ಮಾಡಿದ್ದು ಹೀಗೆ ತಿಳಿದರೆ ಹೊಸ ಪಾಪ ಮಾಡಲಿಕ್ಕೆ ಸಂದು ಉಳಿಯುವುದಿಲ್ಲ. ಈಗ ಬಂದುದನ್ನು ಉಂಡು ತೀರಿಸಿದರೆ ಮುಂದೆ ಬರುವುದಿಲ್ಲ. ಇನ್ನು ಕೆಲವರು ಎರಡನೆಯವರು ಮಾಡಿದ ಪಾಪ ಪುಣ್ಯಗಳು ತಮಗೆ ತಟ್ಟುವವೆಂದು ತಿಳಿದಿರುವರು. ತಮಗೆ ಎಂದೂ ತಟ್ಟುವುದಿಲ್ಲ, ಏಕೆಂದರೆ ಅವರು ಮಾಡಿದ್ದು ಅವರಿಗೆ, ಗಂಡನಿಗೆ ಹೆಂಡತಿಯ ಪಾಪ, ಗುರುವಿಗೆ ಶಿಷ್ಯನ ಪಾಪ ಎಂದು ಹತ್ತುವುದಿಲ್ಲ. ಹತ್ತುವುದೆಂದರೆ ಅದು ಔಪಚಾರಿಕ ಮಾತು. ಆದ್ದರಿಂದ ಮೋಕ್ಷಾಪೇಕ್ಷೆಯು ಯಾರೇನು ಮಾಡಿದರೂ ನಾನೇ ಮಾಡಿರುವೆನು ಎಂದು ತಿಳಿಯುವನು. ಯಾರಿಗೂ ಪ್ರತ್ಯುಪಕಾರ ಎಂದೂ ಮಾಡುವುದಿಲ್ಲ. ಇಂಥ ವಿಚಾರ ಇದ್ದವನಿಗೆ ದುಃಖವಿಲ್ಲ, ಧೈರ್ಯವಿದ್ದು ಆನಂದವೇ ಇರುತ್ತದೆ. ಯಾರೇನು ಮಾಡಿದರೂ ನನಗೆ ಇಂಥ ಕಠಿಣ ಪ್ರಸಂಗ ಬಂದಿತು ಎಂದು ಗಾಬರಿಯಾಗುವುದಿಲ್ಲ. ಒಂದು ವೇಳೆ ಏನಾದರೂ ಮಾಡಿದರೆ ಮುಂದೆ ಇದು ನನಗೆ ಬರುತ್ತದೆ ಅನ್ನುವನು. ಈಗಂತೂ ಯಾರಿಗೂ ಏನೂ ಮಾಡುವುದಿಲ್ಲ. ಹಿಂದೆ ಮಾಡಿದ್ದನ್ನು ಮಾತ್ರ ಉಂಡೆ ತೀರಿಸಬೇಕಲ್ಲದೆ ಬಿಟ್ಟಿದ್ದಲ್ಲ ಎಂದು ಪ್ರಾರಬ್ಧದ ಬುತ್ತಿ ಉಣ್ಣುತ್ತಿರುವನು. ಎಲ್ಲರಿಗೂ ಹೆದರಿ ಕಿರಿದಾಗಿ ವಿನಯದಿಂದ ನಡೆಯುವನು. ಆದರೂ ತಾನು ಎಲ್ಲವನ್ನು ಬಲ್ಲನು.
ಅಹಂಕಾರ ತ್ಯಜಿಸಿ ಒಳಗೆ ಎಳ್ಳಷ್ಟು ಹೆದರಿಕೆ ಇಲ್ಲದಿರುವನು. ಇದನ್ನು ಯಾರಿಗೂ ತೋರಗೊಡುವುದಿಲ್ಲ. ಇದು ಬಲು ಕಠಿಣ ಹಾದಿ. ಮೊದಲು ಮಿತಿಯ ಆಹಾರ, ನಂತರ ಇಂದ್ರಿಯ ವಿಜಯ, ನಂತರ ಶ್ರವಣ, ನಂತರ ಮೋಕ್ಷ. ಇನ್ನು ನಾಲ್ಕನೆಯವನು ಬಹು ಶ್ರುತನು, ಇಹಪರ ಭೋಗ ವಿರಹಿತನು. ಅವನೇ ಅರಿವಿನಲ್ಲಿ ಇರುವನು, ಅರಿವಿನಲ್ಲಿ ಅರುವನ್ನು ಕೂಡಿಸಿದವನು, ಮಹಾರಾಜ ಯೋಗಕ್ಕೆ ತಕ್ಕವನು, ಅಂತರ್ಲಕ್ಷ್ಯ ಬಹಿರ್ಲಕ್ಷ್ಯ ಮಧ್ಯಲಕ್ಷ್ಯದವನು, ಗುಣಗಳನ್ನು ಮಾಯೇನು ಮೀರಿ ತನ್ನ ವಿಚಾರದಲ್ಲಿ ತಾನೇ ಮಗ್ನನಾಗಿರುವನು. ಏನು ಮಾಡಿದರೂ ಬ್ರಹ್ಮಸ್ವರೂಪದಲ್ಲಿ ತದೇಕ ಚಿತ್ತನಾಗಿ ಈಸಾಡುವನು. ಮೀನವು ನೀರಿನಲ್ಲಿ ಈಸಿದಂತೆ. ಇನ್ನು ಇದು ಅರಿವಿನ ಸಾಧನ ಮಾಡುವವರಿಗೆ ಗೊತ್ತೋ. ಆದರೆ ಅಂಬಾರ ಉಣ್ಣೆಯು ಹುಡಿಯಲ್ಲಿದ್ದು ಅದರಲ್ಲಿಯೇ ತಿನ್ನುವುದು, ತಿರುಗುವುದು, ಸಾಯುವುದು ಮಾಡಿದಂತೆ ಮಾಡುವ ಜೀವಾತ್ಮನಿಗೆ ಇದು ಹೇಗೆ ತಿಳಿದೀತು? ತಿರುಗುವುದು, ಸಾಯುವುದು ಸ್ಥೂಲ ಶರೀರ ಮಣ್ಣಿನಲ್ಲಿ, ಸೂಕ್ಷ್ಮ ಶರೀರ ಸೂಕ್ಷ್ಮದಲ್ಲಿ, ಸುಪ್ತಿ ಶರೀರ ಸುಪ್ತಿಯಲ್ಲಿ, ಮಾಯಾ ಶರೀರ ಮಾಯೆಯಲ್ಲಿ, ಅರಿವಿನ ಶರೀರ ಅರಿವಿನಲ್ಲಿರುತ್ತದೆ. ಈ ವಿಚಾರ ಹೇಗೆ ನಿಲುಕೀತೋ? ಸ್ಥೂಲ ಶರೀರವು ಮಣ್ಣಿನಲ್ಲಿ ಉಣ್ಣೆಯಂತೆ ಹೊರಳಾಡುವುದು, ಮಣ್ಣನ್ನೇ ತಿಂದು ಮಣ್ಣಲ್ಲಿ ಅಡಗುವುದು. ಹೀಗೆ ವಿಚಾರಿಸಬೇಕು. ವಿಚಾರವು ಭಕ್ತಿಗಿಂತಲೂ ದೊಡ್ಡದು. ಭಕ್ತಿ ಎಂದರೆ ಯಾವುದಾದರೂ ಒಂದು ದೇವರ ಮೇಲೆ ನಂಬಿಕೆ ಇಟ್ಟು ನಡೆದುಕೊಳ್ಳುವುದು. ಇಲ್ಲೇ ಕೆಲವರು ಶ್ರೀಶೈಲ, ಕಾಶಿ, ರಾಮೇಶ್ವರ ದೊಡ್ಡ ದೊಡ್ಡ ಕ್ಷೇತ್ರಕ್ಕೆ ಹೋಗಬೇಕೆಂದು ಹೇಳುತ್ತಾರೆ. ಇದು ಒಂದಕ್ಕಿಂತ ಒಂದು ದೊಡ್ಡವಿದ್ದು ಮನಸ್ಸು ಸಂಶಯಗೊಂಡು ಕೆಡುತ್ತಾರೆ. ಇದಲ್ಲದೆ ಕೋಟಿ ತೀರ್ಥಗಳಿಗೆ ಇವೆ. ಇವು ಒಂದಕ್ಕಿಂತ ಒಂದು ಹೆಚ್ಚಿನವು. ಇವುಗಳಲ್ಲಿಯೂ ಶ್ರದ್ಧೆಯಾಗುವುದಿಲ್ಲ. ಏನೂ ತಿಳಿಯದ ಮಂದಮತಿಗೆ ಭಕ್ತಿ ಹೇಳಿದರು. ಮುಖ್ಯವಾಗಿ ಯೋಗ ಮಾಡಿಕೊಂಡರೆ ಗತಿ. ಪಂಚಯೋಗಗಳಲ್ಲಿ ಮೊದಲನೆಯದಾದ ಮಂತ್ರಯೋಗ ಮಾಡಬೇಕು. ಏನೂ ಸಾಧನವಿಲ್ಲದೆ ಹಾಗೆ ಉಂಡು ಸತ್ತರೆ ಮನುಷ್ಯ ಜನ್ಮ ವ್ಯರ್ಥ. ಮಂತ್ರಯೋಗವು ಒಂದಿಲ್ಲ ಒಂದು ಜನ್ಮದಲ್ಲಿ ಪರಿಶುದ್ಧತೆ ಮಾಡಿ ಜ್ಞಾನಕ್ಕೆ ಒಯ್ಯುತ್ತದೆ. ಆದರೆ ಪರಮಹಂಸನಿಗೆ ಯಾವ ಯೋಗವೂ ಬೇಕಿಲ್ಲ. ಮಹಾವಾಕ್ಯ ಕೇಳಿ ತಿಳಿದು ಮುಕ್ತನಾಗುವನು. ಕೇಳಿ ತಿಳಿದು ಪಂಚಯೋಗವನು. ಮೋಕ್ಷವೆಂಬ ಸಾಮ್ರಾಜ್ಯವನ್ನಾಳಬೇಕಾದರೆ 5 ಪ್ರಕಾರದ ಯೋಗ ಮಾಡಲೇಬೇಕು. ಈಗ ಕುಂಬಾರನು ಕೊಡ ಮಾಡಬೇಕಾದರೆ ಮಣ್ಣಿನಲ್ಲಿ ಜೀಶಕ್ತಿ ನೋಡುವನು. ಇದರಂತೆ ಶಿವಯೋಗಕ್ಕೆ ತಕ್ಕವನನ್ನು ಮೊದಲು ನೋಡುವರು. ಏಕೆಂದರೆ ಕೊನೆಯ ಯೋಗ ಇದೇ. ದೇವರ ಇರು ಭಕ್ತಿ ಅರ್ಚನಾ ಅನುಸಂಧಾನಾದಿ ಯುಕ್ತನಾಗಿ ತನ್ನ ಸ್ವರೂಪದಲ್ಲಿ ನಿಂತುಕೊಂಡ ತನ್ನನ್ನು ತಾನೇ ಪೂಜಿಸಿಕೊಳ್ಳುವುದು. ಇಲ್ಲಿ ಅನ್ಯತೆ ಇಲ್ಲ. ಒಳಗೆ ಹೊರಗೆ ಮಧ್ಯೆ ಮೂರೂ ಇಲ್ಲ. ಇದರಂತೆ ಗರಗದ ಮಡವಾಳಪ್ಪನವರೊಬ್ಬರಿದ್ದರು. ಈ ಶಿವಯೋಗಿಯು ಮಾಯೆಯನ್ನು ತೊರೆದು ತನ್ನನ್ನು ತಾನೇ ಪೂಜಿಸುತ್ತಿದ್ದನು. ಗಂಧ, ಅಕ್ಷತೆ, ಪುಷ್ಪ ಎಲ್ಲವೂ ತನಗೆ ತಾನೇ ಉಣ್ಣಿಸುವುದು. ಏನು ಮಾಡಿದರೂ ತನ್ನ ತಾನೇ ಮಾಡುವ ಈತನು ಕೇವಲ ಚೈತನ್ಯದಲ್ಲಿ ನಿಂತು ತನ್ನ ಸ್ವರೂಪ ಸಾಕ್ಷಾತ್ಕಾರವಾದ ಮೇಲೆ ತಾನೇ ತನ್ನೊಳಗೆ ಆನಂದಿಸುವನು. ಇರಲಿ, ಇದು ನೀಗದ ಪಕ್ಷದಲ್ಲಿ ಮಂತ್ರಯೋಗಕ್ಕೆ ಹಚ್ಚುವರು. ಇಲ್ಲಿಯೂ ನಾನು ವಿಷಯ ಬಡಕ, ಹೊಲ ಮನೆ ವ್ಯಾಪಾರ ಮಾಡುವವ ಆಗುವುದಿಲ್ಲವೆಂದು ಬಿಡುವುದು ನೆಟ್ಟಗಲ್ಲ. ಸ್ವಲ್ಪ ಸ್ವಲ್ಪ ಮಾಡುತ್ತಾ ನಡೆದರೆ ಕಡೆಗೆ 100 ಜನ್ಮಕ್ಕಾದರೂ ಜ್ಞಾನವಾಗುತ್ತದೆ. ಬರೀ ಪಾಪವನ್ನೇ ಮಾಡುತ್ತಾ ಮುಕ್ತಿ ಸಾಧನವಿಲ್ಲದೆ ಹೋದರೆ ನರಕ. ಮುಂದೆ ಗಿಡಗಂಟಿ ಪಶು ಮೃಗ ಜನ್ಮವು ಮನುಷ್ಯ ಜನ್ಮ ದೊರೆಯುವುದು ದುರ್ಲಭವಾಗುವುದು. ಈಗಲೇ ಪ್ರಯತ್ನಿಸಿ ಸುಲಭವಾದ 1, 2, 5, 8 ಈ ಅಕ್ಷರದ ಮನುಗಳನ್ನು ಗುರುಗಳಿಂದ ತಿಳಿದುಕೊಂಡು ಮಾಡಬೇಕು. ಸುಮ್ಮನೆ ಬಿಡಬಾರದು. ದುಡಿದವರಿಗೆ ಸಿಗುತ್ತದೆ, ಇದು ನಿಶ್ಚಯ. ಇನ್ನು ನಾದದ ನಿಜದೊಳಗಾಗಲಿ ಬಿಂದುವನ್ನು ನೋಡುವುದಾಗಲಿ ಮನಸ್ಸಿನ ಕಡೆಯಿಂದ ಮಾಡಿಸಬೇಕು. ಅಂದರೆ ಪ್ರಾಣಾಯಾಮದಿಂದ ಮಾಡಿಸಬೇಕು.
7 ತರದ ಪ್ರಾಣಾಯಾಮದಲ್ಲಿ ಒಂದನ್ನಾದರೂ ಹಿಡಿದು ಕುಂಭಕ ಮಾಡಿ ಮನಸ್ಸು ನಿಲ್ಲಿಸಿದರೆ ಯಾವುದಾದರೂ ಒಂದು ನಾದ ಕೇಳುತ್ತದೆ. ಇದರಲ್ಲಿ ಮನಸ್ಸು ಲಯವಾಗುತ್ತದೆ. ಇದರಿಂದ ಪರಮಾತ್ಮನನ್ನು ಕೂಡಲಿಕ್ಕೆ ಬರುತ್ತದೆ. ಇದೇ ಲಯಯೋಗ. ಮತ್ತು ಮುದ್ರೆಗಳಿಂದಲೂ ಶಾಂತಿಯಿಂದಲೂ ಸೂರ್ಯಚಂದ್ರ ತಾರಾ ಮಂಡಲದ ಬಿಂದುವಿನೊಳಗೆ ಆನಂದವಾಗಿದ್ದರೆ ಲಯಯೋಗವಾಗುವುದು. ಇದನ್ನು ಗುರುಮುಖದಿಂದ ಕೇಳಿ ತಿಳಿದುಕೊಂಡು ಮಾಡಬೇಕು. ಯಾವುದೇ ರೀತಿಯಿಂದಾದರೂ ಜೀವ ಚೈತನ್ಯವನ್ನು ಅಖಂಡ ಚೈತನ್ಯದಲ್ಲಿ ಕೂಡಿಸಿದರೆ ಸಾಕು. ಏಕೆಂದರೆ ಅಜ್ಞಾನದಿಂದ ನಮ್ಮ ತಿಳುವಳಿಕೆಯೊಳಗೆ ಪರಿಚ್ಛಿನ್ನತ್ವ ಬಂದಿದೆ. ಅಂದರೆ ನಾನು ಬೇರೆ ಶಿವ ಬೇರೆ ಎಂಬ ಭಾವನೆ ಉಂಟಾಗಿದೆ. ಇಲ್ಲಿ ಉಪಾಧಿಯ ಕೈವಾಡ ಇದೆ. ಇದರಿಂದ ನನ್ನ ತಿಳುವಳಿಕೆ ಬೇರೆ, ದೇವರ ತಿಳುವಳಿಕೆ ಬೇರೆ ಎಂದು ನೆಲೆಸಿದೆ. ಈ ಉಪಾಧಿಯು ಅನೇಕ ಜೀವನನ್ನು ಹಲವಾಕಾರ ಮಾಡಿರುತ್ತದೆ. ದೇಹವನಿತೆ ವಿಭಾಗಿಸಿ ಪರಿಚ್ಛಿನ್ನಗೊಳಿಸಿರುತ್ತದೆ. ಆತ್ಮನಂತೂ ಅಖಂಡ ಪರಿಪೂರ್ಣ ಅದ್ವೈತ ಚೈತನ್ಯ ವ್ಯಾಪಕ, ಅನ್ಯವೆಲ್ಲ ಅವಚ್ಛಿನ್ನ, ಅಂದರೆ ವಿಶಿಷ್ಟ ಇರುವು. ಶರೀರದಿಂದ ಈ ಲೋಕ ಪರಲೋಕ ತಿರುಗಾಡುತ್ತಲಿರುವುದು ಅವಚ್ಛಿನ್ನ ತಿಳುವಳಿಕೆಯೇ. ಪೂರ್ಣ ವಿಚಾರ ಮಾಡಿದರೆ ಈ ಲೋಕವೂ ಇಲ್ಲ, ಪರಲೋಕವೂ ಇಲ್ಲ, ಏನೂ ಇಲ್ಲ. ಇದನ್ನು ನಿಶ್ಚಯ ತಿಳಿಯಲಿಕ್ಕೆ ಬರಲೊಲ್ಲದು. ಆತ್ಮನು ಅವಚ್ಛಿನ್ನನಲ್ಲ. ಇವನಲ್ಲಿ ಉಪಾಧಿಯೇ ಈ ಜಗತ್ತು ತೋರಿಸಿ ಆರೋಪ ಕೊಟ್ಟಿದೆ. ಅವಿದ್ಯಾರೂಪ ಮಾಯೆ ಎಲ್ಲಿಯವರೆಗೆ ಇರುತ್ತದೋ ಆವರೆಗೂ ಜಗದ ಆರೋಪ ತಪ್ಪಿದ್ದಲ್ಲ. ಬ್ರಹ್ಮವನ್ನು ಹೊಂದಿಕೊಂಡು ಈಶ್ವರನನ್ನು ಹಡಿದಿಟ್ಟಿತು. ಏನು ತೋರಿದರೂ ಮಾಯಾ ಅವಚ್ಛಿನ್ನದಿಂದಲೇ. ಲೆಕ್ಕವಿಲ್ಲದಷ್ಟು ಬ್ರಹ್ಮಾಂಡಗಳಿವೆ. ಇವೆಲ್ಲ ಪ್ರಕೃತಿ ರೂಪ ಮಾಯೆಯ ಒಂದು ಅಂಶದಲ್ಲಿವೆ. ಇದೇ ಅತ್ತಿಯ ಗಿಡವು ಹಣ್ಣುಗಳಿದ್ದಂತೆ ಬ್ರಹ್ಮಾಂಡಗಳು. ಇವಕ್ಕಿಂತ ಮಾಯೆ ದೊಡ್ಡದು, ಇದಕ್ಕಿಂತ ಚೈತನ್ಯ ದೊಡ್ಡದು. ಪ್ರಾಮಾಣ್ಯವಾದದ್ದು ಸರ್ವವನ್ನು ಬೆಳಗುವುದು, ಸೂಕ್ಷ್ಮಕ್ಕೆ ಸೂಕ್ಷ್ಮ, ಮಹತ್ತಿಗೆ ಮಹತ್ತೆನಿಸುವುದು. ಇದನ್ನೇ ಲಯಯೋಗ ಎಂದು ಅರಿಯಬೇಕು. ಅಂದರೆ ಮೊದಲು ಸ್ಥೂಲ, ನಂತರ ಸೂಕ್ಷ್ಮ, ಕಡೆಗೆ ಕಾರಣ, ಕಟ್ಟ ಕಡೆಗೆ ಮಹಾಕಾರಣ ಲಯಪಡಿಸುತ್ತಾ ನಾದದಲ್ಲಿ ಮಗ್ನನಾಗಲು ಸುಖ. ತಾರೀಖು 5/7/1936. ಹಠಯೋಗಿಯು ವಾಯುವನ್ನು ಬಿಡುವುದು ತೆಗೆದುಕೊಳ್ಳುವುದು ಮಾಡುತ್ತಾ ಮೂಢ ಮನಸ್ಸನ್ನು ಹೊಯ್ದಾಡದಂತೆ ಕುಂಭಕದಿಂದ ಕಟ್ಟಿ ಯಮದಶ ಗುಣಗಳಿಂದ ಯೋಗ ಮಾಡಿಕೊಂಡು ಸಿದ್ಧನಾಗುವನು. ಮನಸ್ಸಿನ ವಿಕ್ಷೇಪ ಹೋಗುವುದಕ್ಕಾಗಿ ಯೋಗವು. ಮಂತ್ರ, ಲಯ, ಹಠ ಇವು ಮೂರನ್ನೂ ಮಾಡಿದ ಬಳಿಕ ರಾಜಯೋಗ ಮಾಡುವರು. ಇದು ಕೇವಲ ಚೈತನ್ಯದ ಅಭ್ಯಾಸ. ಅಧಿಷ್ಠಾನದಲ್ಲಿ ಲಕ್ಷ್ಯವಿಟ್ಟು ಮಾಡುವುದು. ಯಾವುದಾದರೂ ಒಂದು ಉಪಾಧಿ ಹಿಡಿದು ಮಾಡಿದ್ದಾದರೆ ಬಾಹ್ಯವೆನಿಸುವುದು. ಆತ್ಮವೆಂದರೆ ಕೆಡುವುದು ಅಲ್ಲ, ಉಳಿದವುಗಳು ತತ್ವ ವಸ್ತುಗಳಲ್ಲ, ಆದ್ದರಿಂದ ಕೆಡುತ್ತವೆ. ಅಂತರ ಬಹಿರ್ ಮಧ್ಯೆ ಲಕ್ಷ್ಯ ಕರಿಗೊಂಡು ಬ್ರಹ್ಮಾಕಾರ ವೃತ್ತಿಯಿಂದ ಇದ್ದರೆ ತತ್ವ ದೊರೆತಂತೆ. ಇನ್ನುಳಿದದ್ದು ಇಷ್ಟ ವಸ್ತುವೇ ಅಲ್ಲ, ಎಲ್ಲ ಕಾಲದಲ್ಲಿ ಇದ್ದುದೇ ವಸ್ತು. ಈಗ ಭೂಮಿ ಈ ರೀತಿಯಾಗಿ ಕಾಣುತ್ತದೆ, ಕೈಗೆ ಸಿಗುತ್ತದೆ. ಇದಕ್ಕೆ ತತ್ವ ಏಕೆ ಅನ್ನಬಾರದು? ಇದೊಂದು ಒಡೆ ಎಂದು ಏಕೆ ಭಾವಿಸಬಾರದು? ಒಡವೆ ಎಂದು. ಮನೋವೃತ್ತಿಯು ಈ ತತ್ವ ಹೊಂದಿ ಸುಖದಿಂದ ಇರುವುದಲ್ಲ ಅನ್ನುವನು. ಹೀಗೆ ಪ್ರಶ್ನೆ ಮಾಡಿದರೆ ಇದರಿಂದ ಮುಕ್ತಿಯಾಗುವುದಿಲ್ಲ. ಏಕೆಂದರೆ ಇವು ಪಂಚಭೂತ ತತ್ವಗಳು. ಇವುಗಳನ್ನು ತಿಳಿದರೆ ಯುಕ್ತಿಯಾಗುವ ಅನುಭವವು ಯಾರಿಗೂ ಕಂಡು ಬಂದಿಲ್ಲ. ವಿಚಾರಿಸಿದಲ್ಲಿ ಒಳಗಾಗಲಿ ಹೊರಗಾಗಲಿ ಈ ಜಡತತ್ವಗಳೇ ನಿಜತತ್ವವೆಂದು ಲಕ್ಷ್ಯಪೂರ್ಣ ಇದ್ದುದರಿಂದ ನಮಗೆ ನಿಜತತ್ವ ತಿಳಿಯುವ ಆಗುವುದಿಲ್ಲ. ಇದರಿಂದ ನಮಗೆ ಪೂರ್ಣ ವಿರಕ್ತಿ ಬರುವುದೂ ಇಲ್ಲ. ಆದ್ದರಿಂದ ಬಾಹ್ಯದಲ್ಲಿ ತೋರುವ, ಅಂತರದಲ್ಲಿ ತೋರುವ, ಮಧ್ಯದಲ್ಲಿ ತೋರುವ ಯಾವತ್ತೂ ಜಗತ್ತನ್ನು ಮಿಥ್ಯೆ ಎಂದು ತಿಳಿಯಬೇಕು. ಜಗನ್ಮಿಥ್ಯ ಬ್ರಹ್ಮಸತ್ಯ ಎಂಬ ಶ್ರುತಿಯನ್ನು ದೃಢವಾಗಿ ನಂಬಬೇಕು. ಹೀಗೆ ನಂಬಿದರೆ ವಿಚಾರ ಬಂದಂತೆ. ರಾಜನಿದ್ದರೂ ವಿಷಯದಲ್ಲಿ ಸುಖವಿದೆ ಎಂದು ತಿಳಿದರೆ ಅವನು ಮಹಾಪಾಪಿ ಎಂದು ತಿಳಿಯಬೇಕು.
ವಿಷಯವು ದುಃಖವೆಂದು ತಿಳಿದವನು ಪುಣ್ಯವಂತನು, ಇವನೇ ವಿಚಾರಿಯು. ಇದರಲ್ಲಿ ಅಂದರೆ ವಿಷಯದಲ್ಲಿ ಆನೆಯಾಗಿ ಕೆಟ್ಟು ಮೇಯುವುದಕ್ಕಿಂತ ಇರುವೆಯಾಗಿ ಆನೆಯಾಗಿ ಕಬ್ಬು ಮೇಯುವುದಕ್ಕಿಂತ ಇರುವೆಯಾಗಿ ಸಕ್ಕರೆ ಮೇಯುವುದು ಲೇಸು. ಹೀಗೆ ಕ್ರಮೇಣ ಈ ಜ್ಞಾನಾಭ್ಯಾಸ ಸಾಗಿಸಬೇಕು. ಇಲ್ಲೇ ತತ್ವವೆಂದರೆ ಯಾವಾಗಲೂ ಕೆಡದಂತಹದ್ದಿರಬೇಕು. ಈಗ ಪೃಥ್ವಿಯಿಂದ ಹಿಡಿದು ಬಿಂದುವಿನವರೆಗೆ 36 ತತ್ವಗಳಿವೆ. ಇವು ನಿಜ ತತ್ವಗಳಲ್ಲ, ಏಕೆಂದರೆ ಕೆಡುತ್ತವೆ. ನಿಜ ತತ್ವವೆಂದರೆ ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿರುವಂತಹದ್ದು. ಅದು ಕಣ್ಣು ಮುಚ್ಚಿದರೂ ಕಾಣಬೇಕು, ಅಂದರೆ ಸತ್ತಾಗ್ಯೂ ಕಾಣಬೇಕು. ಒಮ್ಮೆ ಕಂಡು ಒಮ್ಮೆ ಕಾಣದಿದ್ದರೆ ತತ್ವ ಅಲ್ಲ. ಇದನ್ನೇ ರಾಜಯೋಗಿಯು ಕಾಣುವನು, ಆದರೆ ನಾದ ಬಿಂದು ಕಲೆ ಮಂತ್ರಗಳನ್ನು ಕಾಣುವುದಿಲ್ಲ. ಇಷ್ಟು ಶ್ರೇಷ್ಠವಾದರೆ ಹಿಂದಿನ ಯೋಗಗಳನ್ನು ಏಕೆ ಹೇಳಿದರು? ಅಂದರೆ ಮಂದಾಧಿಕಾರಿಗಳು ಮೆಲ್ಲನೆ ಸಾಗಿ ಬರಲಿ ಎಂದು ಅದಕ್ಕಾಗಿ ಹೇಳಿದರು. ಕೇಳಿ ತಿಳಿದು ಯೋಗ ಮಾಡಿದರೆ ಲಾಭ. ಇನ್ನು ಜಗತ್ತಿಗೆಲ್ಲ ಮೂಲ ತತ್ವ ಒಂದೇ ಇದೆ. ಇದನ್ನೇ ಬಾಹ್ಯ ಅಂತರ ಮಧ್ಯ ಕಾಣಬೇಕು. ಅರಿವಿನಲ್ಲಿ ಅರಿವಿನ ಕಣ್ಣಿನಿಂದ ಅರಿವನ್ನೇ ಕಾಣಬೇಕು. ಎಲ್ಲೆಲ್ಲಿಯೂ ಅದನ್ನೇ ನೋಡಬೇಕು. ಆಗ ತನು ಮೊದಲಾಗಿ ಬಿಂದುವಿನವರೆಗಿರುವ ಎಲ್ಲಾ ತತ್ವಗಳು ಅಡಗುವವು ಮತ್ತು ಇವು ಮಿಥ್ಯೆ ಎಂದೇ ತಿಳಿಯಬೇಕು. ರಾಜಯೋಗಿಯು ಹೀಗೆಯೇ ತಿಳಿಯುವನು. ಈತನು ರೆಪ್ಪೆಗಳನ್ನು ಬಡಿಯುವುದಿಲ್ಲ, ಕಣ್ಣಿನ ಆಲೆಗಳು ಹೊರಳಾಡದಂತೆ ನೋಡಿಕೊಳ್ಳುವನು. ನಟ್ಟ ದೃಷ್ಟಿಯುಳ್ಳವನಾಗಿ ಬಡಬಡಿಸಿದಂತೆ ಮಾತಾಡುತ್ತಲಿರುವನು. ಜೀವಿಗಳು ಸಾಹಸ ಪಟ್ಟು ಇಂಥ ಯೋಗ ಮಾಡಿ ಸುಖ ಗಳಿಸಬಹುದು. ತಾರೀಖು 6/7/1936. ಯೋಗವೆಂದರೆ ಪರಮಾತ್ಮನ ಗುಟ್ಟಾದಂಥ ತತ್ವದಲ್ಲಿ ಕೂಡುವಿಕೆಯು. ಬೇರೆ ವಿಷಯದಲ್ಲಿ ಕೂಡಿದರೂ ದುಃಖ ಹೋಗುವುದಿಲ್ಲ. ಶಿವ ಜೀವರ ಐಕ್ಯ ತಿಳಿಸಿಕೊಡುವುದೇ ಯೋಗವು. ಇದು ಭೇದ ಭಾವ ಅಳಿದು ಅಭೇದ ಮಾಡುವ ಮುಖ್ಯ ಸಾಧನವು. ಇದರಲ್ಲಿ ಮಂತ್ರಯೋಗವನ್ನು ವಿಸ್ತರಿಸುವರು. ಇನ್ನು ವಾಚಕದಿಂದ ವಾಚ್ಯವನ್ನು ತಿಳಿಸುವರು. ಈ ವಾಚಕವೇ ಮಂತ್ರ, ಇದುವೇ ಅಕ್ಷರ. ಕ್ಷರವೆಂದರೆ ನಾಶ, ಅಂದರೆ ಇಲ್ಲ, ನಾಶವಿಲ್ಲದ್ದು ಅಥವಾ ನಾಶವಿಲ್ಲದ್ದನ್ನು ತಿಳಿಸುವುದೇ ಅಕ್ಷರ ರೂಪ ಮಂತ್ರ. ಇದಕ್ಕೆ ರೋಗಿ ನಿರೋಗಿ ಆಲಸ್ಯ ದರಿದ್ರರೆಲ್ಲರೂ ಅಧಿಕಾರಿಗಳೇ. ಎಲ್ಲರೂ ಸುಖ ಬೇಡುತ್ತಾರಾದ್ದರಿಂದ ಮತ್ತು ಈ ಮಂತ್ರಯೋಗ ರಹಸ್ಯ ಎಲ್ಲರಿಗೂ ತಿಳಿಯದೆ ಭಾವಭೇದದಿಂದ ವಿಪರೀತ ತಿಳಿದುಕೊಂಡು ದುಃಖ ಹೊಂದುತ್ತಾರೆ. ತಮ್ಮ ಅಪೇಕ್ಷಕ್ಕೆ ವಿರುದ್ಧ ಮಾಡಿಕೊಂಡು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಚೆಲ್ಲಿಕೊಂಡು ದುಃಖ ಹೊಂದುವರು. ವೇದ ವಾಕ್ಯಗಳನ್ನು ನಿಂದಿಸಿ ಲಜ್ಜತನದ ಬಾಳ್ವೆ ಮಾಡಿ ಪೇಚಾಡುವರು. ಮಂತ್ರ ಪಠಿಸದೆ ಬೈಗಳ ನಿಷೇಧ ಆಹಾರ ವ್ಯಭಿಚಾರಾದಿ ಗೈಯುತ್ತಾ ಕೂಡುವರು. ಹೀಗೆ ಮಾಡಬಾರದು ಮತ್ತು ದುಡಿದದ್ದನ್ನು ಸತ್ಕಾರ್ಯಕ್ಕೆ ಖರ್ಚು ಮಾಡಬೇಕಲ್ಲದೆ ಹೀನ ಕಾರ್ಯಕ್ಕೆ ಮಾಡಿದರೆ ಇದೂ ಒಂದು ಸುರಾಪಾನ ಮಾಡಿದಂತೆ. ಅದರಿಂದ ಮಂತ್ರ ನುಡಿಯಬೇಕು, ಭಕ್ತಿ ಮಾಡಬೇಕು. ದುಡಿದು ಗಳಿಸಿದ್ದೆಲ್ಲ ಬರೀ ಹೆಂಡ್ರು ಮಕ್ಕಳಿಗೆ ಕೊಡಬಾರದು, ಹುಗಿದಿಡಬಾರದು, ಸತ್ಕಾರಕ್ಕೆ ವಿನಿಯೋಗಿಸಬೇಕು. ಹೀಗೆ ಮಾಡದಿದ್ದಲ್ಲಿ ದುಡಿದದ್ದು ವ್ಯರ್ಥ ಮತ್ತು ಪಾಪವೂ ಬರುವುದು. ಸುಖ ಬೇಕೆಂದ ಮೇಲೆ ಪಾಪ ಮಾಡುವುದು ಏಕೆ? ಹೀಗಾದರೆ ಸುಖ ಹೇಗೆ ಸಿಕ್ಕೀತೋ? ಭಕ್ತಿ ಎಂದರೆ ಪೂರ್ಣ ಪ್ರೀತಿಯನ್ನು ಶಿವನಲ್ಲಿ ಇಡೋಣ. ಇದರಿಂದ ಜ್ಞಾನವಾಗಿ ಮುಕ್ತನಾಗುತ್ತಾನೆ. ಭಕ್ತಿಯಿಂದ ಇದ್ದುದರೊಳಗೆ ಪುಣ್ಯವನ್ನು ಮಾಡಿಕೊಳ್ಳಬೇಕು. ಏನೂ ಇಲ್ಲದಿದ್ದರೂ ಶರೀರದಿಂದ ಗುರು ಸೇವೆ, ಸಾಧು ಸಂತರ ಸೇವೆ, ಮಂತ್ರ ಪಠನ ಮಾಡಬೇಕು. ಬಲ್ಲವರು ವಿಚಾರದಿಂದ ತಮ್ಮ ಪ್ರಪಂಚ ಸಾಗಿಸಿಕೊಂಡು ದಾನ ಧರ್ಮ ಮಾಡುವರು. ಕಟ್ಟಿಕೊಂಡು ಕೂಡುವುದಿಲ್ಲ. ಮದಾಂಧರಾಗಿ ತಾವೇ ತಿಂದು ಇದ್ದೂ ಇಲ್ಲವೆಂದು ಹೇಳುತ್ತಾ ಗಳಿಸಿ ಹೂಳಿಟ್ಟು ಹೋದದ್ದಾದರೆ ಮುಂದೆ ಹೆಗ್ಗನ ದೊಡ್ಡ ಬಾಯಿ ಇಲಿಯಾಗಿ ಕೆದರುತ್ತಾ ಮನೆ ಹಾಳು ಮಾಡುವರು.
ಕೈಯಲ್ಲಿ ಏನೂ ಇಲ್ಲದಿದ್ದರೂ ಸ್ವಾಮಿ ಕಾರ್ಯದಲ್ಲಿ ದುಡಿದರೆ ಸಾಕು, ಮೊದಲು ಮೋಕ್ಷವಾಗುವುದು. ಇಂತು ಮಾಡಿದವನ ಸರಿ ಕೋಟಿ ಮಂದಿಗೆ ಉಣಿಸಿದವನೂ ಅಲ್ಲ, ಏಕೆಂದರೆ ಇವನ ದೇಹದಂಡನೆ ಆಗಿರುತ್ತದೆ. ಹೆಚ್ಚು ಪುಣ್ಯವು ಇದೇ ನಿಜವಾದ ಪೂರ್ಣ ಭಕ್ತಿಯು. ಬರೀ ಡಾಂಭಿಕ ಭಕ್ತಿ ಸರಿಯಲ್ಲ. ಜನರಲ್ಲಿ ಶಿಫಾರಸ್ಸು ಪಡೆಯಬೇಕೆಂದು ಯಾರು ಮಾಡುತ್ತಾರೋ ಅವರು ಎಷ್ಟು ಖರ್ಚು ಮಾಡಿದರೂ ವ್ಯರ್ಥವು. ಕೆಲವರು ನಿಜವಾದ ಭಕ್ತಿ ಮಾಡುತ್ತಿರಲಾಗಿ ಜನರು ಅವರಿಗೆ, ನೋಡು ಎಲ್ಲಾ ಕಳೆದುಕೊಂಡು ಕುಳಿತ, ಬಾಳ್ವೆ ಮಾಡಲಿಕ್ಕೆ ಬರುವುದಿಲ್ಲವೆಂದು ಚಿಮಾರಿ ಮಾಡಿ ತಾವೂ ಮಾಡದೆ ಮಾಡುವವರನ್ನು ಮಾಡಗೊಡದೆ ನಿಂದಿಸುವರು. ಮಹಾರೌರವ ನರಕಕ್ಕೆ ಬೀಳುವರು. ಆದ್ದರಿಂದ ಹಿಂದೆ ಹೇಳಿದ ಮಾತು ನೆನಪಿಟ್ಟು ನಡೆದರೆ ಭಕ್ತಿ ಎಂಬ ತಾಯಿಯು ಯೋಗಿಯ ಬೆನ್ನು ಹತ್ತಿ ಜೋಪಾನ ಮಾಡುವಳು. ಗೃಹಸ್ಥರ ಧರ್ಮವೆಂದರೆ ದಿನಂಪ್ರತಿ ಶಿವಪೂಜೆ ಮಾಡಿಕೊಂಡು ಹಸ್ತಿರುವೆನು ಅನ್ನುವ ಒಬ್ಬ ಸತ್ಪುರುಷನಿಗಾದರೂ ಉಣಿಸಿ ತಾನು ಊಟ ಮಾಡಬೇಕು. ಒಂದು ಆಕಳ ಹಿಂಡುವಷ್ಟು ಕಾಲ ಅತಿಥಿ ಮಾರ್ಗ ಪ್ರತೀಕ್ಷಣೆ ಮಾಡಿ ತಾನುಣ್ಣಬೇಕು. ಇದೇ ಭಕ್ತಿ. ದುಷ್ಟರಿಗೆ ಕೊಟ್ಟರೆ, ಹೋಳಿ ಹುಣ್ಣಿಮೆ ಮೊಹರಂಗಳಲ್ಲಿ ಖುಷಿ ವಗೈರೆ ಕೊಟ್ಟರೆ ಪಾಪ ಬರುತ್ತದೆ, ಕೊಡಬಾರದು. ಇನ್ನು ಆತ್ಮ ಪ್ರಸಾದ ಎಂಬ ಅಜಪ ಗಾಯತ್ರಿ ಮಂತ್ರವು ಎಲ್ಲಾ ಪ್ರಾಣಿಗಳೊಡನೆ ಇದ್ದೇ ಇದೆ. ದಿನವಡಿ 21,600 ಮಂತ್ರ ನಡೆದೇ ಇದೆ. ಇದನ್ನು ಗುರುವಿನಿಂದ ಅರಿತು ದೇಹ ಬೀಳುವವರೆಗೂ ಶಿವಮಂತ್ರ ಮೊದಲಾದವುಗಳನ್ನು ಜಪಿಸುತ್ತಿರಬೇಕು. ಅಂದರೆ ಎಲ್ಲಾ ಯೋಗ ಸಿದ್ಧವಾಗಿ ಭಕ್ತನಾಗಿ ಬೆಳಗುವನು, ಮುಂದೆ ಜ್ಞಾನಿಯಾಗಿಯೂ ಹೊಳೆಯುವನು. ತಾರೀಖು 7/7/1936. ಆತ್ಮಜ್ಞಾನಕ್ಕೆ ಸಾಧನೀಭೂತವಾದ ಮಹಾವಾಕ್ಯಗಳ ಶ್ರವಣ ಸದೋದಿತ ಬೇಕೇ ಬೇಕೋ? ಸ್ವಚ್ಛ ಕನ್ನಡಿ ಇದ್ದಂತೆ ಮನಸ್ಸು ಬೇಕೋ? ಇದು ಮಲಿನವಾಗಬಾರದು. ಮಲಿನವೆಂದರೆ ಹೊಯ್ದಾಟ. ಹೀಗಿದ್ದರೆ ಮಹಾವಾಕ್ಯದ ಬೋಧೆಯನ್ನು ಕೇಳಿದರೂ ನಿಜ ಧೈರ್ಯ ಬರುವುದಿಲ್ಲ. ಜ್ಞಾನವಾಗಿರುವುದು ಅಂಬುವುದಕ್ಕೆ ಚಿಹ್ನ ಏನೆಂದರೆ ಜನನ ಮರಣಕ್ಕೆ ಅಂಜದಿರುವುದು. ಇಲ್ಲೇ ದೇಹಾತ್ಮ ಬುದ್ಧಿ ಇರುವುದಿಲ್ಲ. ಅಂದರೆ ತನ್ನ ಸ್ವರೂಪ ತಿಳಿದವನೆಂದು ತಿಳಿಯಬೇಕು. ಇದರಂತೆ ನಾವು ಮೊದಲು ಅಂತಃಕರಣ ಶುದ್ಧ ಮಾಡಿಕೊಂಡು ಮಹಾವಾಕ್ಯದಲ್ಲಿ ಎಷ್ಟು ಪದಗಳಿವೆ, ಅವುಗಳ ಅರ್ಥವೇನೆಂಬುದನ್ನು ತಿಳಿಯಬೇಕು. ಮಲಿನ ಬುದ್ಧಿಯಿಂದ ನಾನು ನೀನು ಅದು ಇದು ಬೇರೆ ಬೇರೆ ವಿಪರೀತ ತಿಳಿದು ಭಯಾನ್ವಿತರಾಗಿದ್ದೇವೆ. ಅದಕ್ಕಾಗಿ ಪೂರ್ವ ಸಾಧನ ಸ್ವಚ್ಛ ಇರದೆ ಉತ್ತರ ಸಾಧನ ಗೊತ್ತಾಗುವುದಿಲ್ಲ. ಇಲ್ಲೇ ಸಾಧನವೆಂದರೆ ಗುರು ಕೃಪೆಯು. ದೇಹದಂಡನೆ, ಸೇವೆ, ದಾನ, ಧರ್ಮ, ಜಪತಪ, ಶ್ರವಣಾದಿಗಳು ಸಾಧನಗಳು. ಇವುಗಳನ್ನು ಅಲಸದೆ ಮಾಡಲಿಕ್ಕೆ ಬೇಕು. ಸುಮ್ಮನೆ ದುಡಿಯುವುದು, ಉಣ್ಣುವುದು, ಉಡುವುದು, ತೊಡುವುದು, ಹೂಳಿಡುವುದು ಇದರಿಂದಾಗುವುದೇ ಮುಕ್ತಿಯು? ಎಂದೂ ಆಗುವುದಿಲ್ಲ. ಸಿಕ್ಕದ್ದು ತಿನ್ನುವುದು ಸಿಕ್ಕದ್ದು ತಿನ್ನುವುದು, ಬೇಡಿದ್ದನ್ನು ತಿನ್ನುವುದು ಮಾಡಬಾರದು. ಮಿತಿ ಆಹಾರವಿಲ್ಲದೆ ಯೋಗವಾಗಲಿ ಬ್ರಹ್ಮಚಿಂತನವಾಗಲಿ ಮಾಡಲಿಕ್ಕೆ ಬರುವುದಿಲ್ಲ. ಹೊಟ್ಟೆ ತುಂಬ ಸಹ ಎಂದು ಉಣ್ಣಬಾರದು. ಮಿತಿ ಮೀರಿ ತಿಂಬುವುದು ವೈರಾಗ್ಯಕ್ಕೆ ಹಾನಿ. ದಿನಕ್ಕೊಮ್ಮೆ ಊಟದ ಹೊರತು ಇತರ ವೇಳೆಯಲ್ಲಿ ಏನು ತಿನ್ನಬಾರದು. ಗುರು ಶ್ರುತಿ ಆರೋಗ್ಯ ಶಾಸ್ತ್ರ ಹೇಳಿದಂತೆ ಮಿತಿ ಆಹಾರವಿದ್ದರೆ ಇಂದ್ರಿಯಗಳು ತಮ್ಮ ಸ್ವಾಧೀನವಾಗುತ್ತವೆ. ಇವೆಲ್ಲ ಇಲ್ಲದಿದ್ದರೆ ದುರ್ಗುಣಗಳು ಹೆಚ್ಚು ವಾಸ ಮಾಡಿ ಅಘೋರ ನರಕಕ್ಕೆ ಹಾಕುತ್ತವೆ. ತಾನು ಏನು ಮಾಡಿದ್ದೆಲ್ಲವೂ ವ್ಯರ್ಥವಾಗಿ ಹೊಳೆಯಲ್ಲಿ ಹುಣಸಿ ಹಣ್ಣು ತೊಳೆದಂತಾಗುವುದು. ಅದಕ್ಕಾಗಿ ಮೊದಲು ನಾಲಿಗೆಯನ್ನು ಕಟ್ಟಳೆ ಇಡಬೇಕು. ಯಾವನು ಏಕಾನ್ನ ವ್ರತ ಮಾಡುವನೋ ಅವನಿಗೆ ಏಕಾತ್ಮ ಜ್ಞಾನವಾಗುತ್ತದೆ. ಬರೀ ಅಕ್ಕಿ ಅನ್ನವನ್ನಾಗಲಿ, ಬರೀ ರೊಟ್ಟಿಯನ್ನಾಗಲಿ, ಬರೀ ಬೆಲ್ಲವನ್ನಾಗಲಿ ತಿನ್ನಬೇಕು. ಉಪ್ಪು ಕೂಡಿಸಬಾರದು, ಖಾರವನ್ನು ತಿನ್ನಬಾರದು. ಇಷ್ಟು ಕಟ್ಟು ಇರಬೇಕು. ಅಂದಲ್ಲಿಯೇ ಗುಡ್ಡದಲ್ಲಿ ಕೂತು ಜಪಿಸುವವರು ತರಗೆಲೆಗಳನ್ನು ತಿಂದರು, ಗಾಳಿಯನ್ನು ಸೇವಿಸಿದರು, ಮುಂದೆ ಒಂದು ಹಾದಿಗೂ ಹತ್ತಿದರು.
ಉಂಡುಂಡಂತೆ ಕುಂಡಿಯೊಳಗೆ ಚೇಳು ಕಡಿಯುತ್ತವೆ. ಅಂದರೆ ಅತ್ಯಂತ ವಿಷಯ ಬಡಕನಾಗುವನು. ಭಿನ್ನಹ ಹೇಳಿದರೆ ಮಠದವರಿಗೆ ಆನಂದವಾಗುವುದು, ಭಕ್ತಿವಂತರೆಂದು ಹೊಗಳುವರು. ವಿಚಾರಿಸಿದರೆ ಆ ಭಿನ್ನಾಯ ಅಯ್ಯನವರಿಗೆ ಅಲ್ಲ, ಒಳಗಿರುವ ಕಾಮಾದಿಗಳಿಗೆ. ಏಕೆಂದರೆ ಅತಿ ಕಡಬು ಗೋಧಿ ಹುಗ್ಗಿ ಕಟ್ಟಿನ ಅಂಬರ ಜಡಿದರೆ ಇಂದ್ರಿಯ ತಡೆಯುವುದಾಗುವುದಿಲ್ಲ. ಆಗ ಎಲ್ಲಾ ವಿಚಾರಗಳು ಅಡಗಿ ಅನಾಚಾರವಾಗಬಹುದು. ಮೇಲಿನ ಗಂಟೆ ಅಗಳಾಡಿದರೆ ಬುಡುಕಿನ ಗಂಟೆ ಅಗಳಾಡುವುದು. ಇನ್ನು ರೇಚಕ ಪೂರ್ಕಗಳನ್ನು ಬಿಟ್ಟು ಬರೀ ಕುಂಭಕದಿಂದ ಆಗ್ನೇಯ ಚಕ್ರದಲ್ಲಿ ಜೀವನು ಅಖಂಡ ನಾದದಲ್ಲಿ ಕೂಡುತ್ತಾನೆ. ಈ ಪರನಾದವನು ಹೊಂದಿದ ಮೇಲೆ ಈ ಮಂತ್ರವು ಜೀವಭಾವ ಕಳೆದು ಶಿವನನ್ನು ಮಾಡುತ್ತದೆ. ನರನು ನರನು ನೀನಲ್ಲ, ವರಮಂತ್ರದ ಮೂಲ ನೀನೆಂದು ಹೇಳುತ್ತದೆ. ನಂತರ ಮಹಾವಾಕ್ಯ ಶೀಘ್ರ ತಿಳಿದು ಮುಕ್ತನಾಗುವನು. ಪರನಾದವನು ಸಾಧಿಸಿದವನಿಗೆ ವೇದ ಆಗಮಗಳು ಕಲಿಯದಲೇ ತಾವೇ ತಿಳಿಯುತ್ತವೆ. ಎಲ್ಲಾ ಭಾಷೆಗಳು, ಕಾಗಿಗುಬ್ಬಿಯ ಕೂಗುಗಳು, ಮಾತುಗಳು ಸಹ ತಿಳಿಯುವವು. ಓಂಕಾರವೆಂಬ ಅಖಂಡನಾದವು ಅಗ್ನಿ ಚಕ್ರದಲ್ಲಿದೆ. ವಾಯು ನಿರೋಧ ಮಾಡಿ, ಅಂದರೆ ರೇಚಕಾದಿ ಪ್ರಾಣಾಯಾಮವು ಬಲಿಸಿ ಅದನ್ನು ಕೇಳಬೇಕು. ಮಾತ್ರ ಬಲು ಕಠಿಣವಿದೆ, ಆದರೂ ಬಿಡಬಾರದು, ಪ್ರಯತ್ನಿಸಿ ಕಾಣಬೇಕು. ತಾರೀಖು 8/7/1936. ಎಲ್ಲಿಯವರೆಗೆ ಭೇದ ಬುದ್ಧಿ ಹೋಗುವುದಿಲ್ಲ ಅಲ್ಲಿಯವರೆಗೆ ಜ್ಞಾನವಾಗುವುದಿಲ್ಲ. ಏಕೆಂದರೆ ಪ್ರತಿಬಂಧಕ ಅಭಾವವು ಕಾರ್ಯಕ್ಕೆ ಕಾರಣವಾಗಿರುತ್ತದೆ. ಅಭಾವ ಇಲ್ಲದಿದ್ದರೆ ಕಾರ್ಯವಾಗುವುದಿಲ್ಲ. ವಿಕ್ಷೇಪ ದೋಷವೇ ಇಲ್ಲಿ ಪ್ರತಿಬಂಧಕ. ಈ ಜನ್ಮದಲ್ಲಿ ಆಗಲಿ ಪೂರ್ವ ಜನ್ಮದಲ್ಲಿ ಆಗಲಿ ಮಾಡಿದ ಪಾಪದಿಂದ ವಿಕ್ಷೇಪ ಜನಿಸುವುದು. ಇದು ಹೇತುಗಳಿಂದ ಸಿದ್ಧವಾಗುತ್ತದೆ. ಅಂದರೆ ಈ ಜನ್ಮದಲ್ಲಿ ಪಾಪ ಮಾಡಿಲ್ಲ, ಏಕೆ ವಿಕ್ಷೇಪ ಬರುತ್ತದೆ ಎಂದರೆ ಈಗಿನದಲ್ಲದಿದ್ದರೂ ಹಿಂದಿನ ಜನ್ಮದಲ್ಲಿಯ ಪಾಪದ್ದು ಎಂದು ಅರಿಯಬೇಕು. ಇದರ ನಿವೃತ್ತಿಗೆ ಪ್ರಾಯಶ್ಚಿತ್ತ ಕರ್ಮ ಮಾಡಬೇಕು. ಕೆಲವು ಸಜ್ಜನರು ಈಗಲೂ ಇದ್ದಾರೆ. ಅವರ ಜನನ ಮರಣದ ದುಃಖ ಹೋಗಿಲ್ಲ, ಏಕೆಂದರೆ ವಿಕ್ಷೇಪವು ಅಡ್ಡವಾಗಿರುತ್ತದೆ. ಈ ದೋಷವು ಬಲು ಗಲೀಜ. ಎಂಥ ಪುಣ್ಯ ಪರೋಪಕಾರ ಮಾಡಿದರೂ ಹೋಗುವುದಿಲ್ಲ. ಜ್ಞಾನಾಗ್ನಿಯ ಹೊರತು ಅನ್ಯದಕ್ಕೆ ಹೋಗುವುದಿಲ್ಲ. ಯೋಗಶಾಸ್ತ್ರ ಬರೆದ ಪಾತಂಜಲನೂ ಮುಕ್ತನಾಗಲಿಲ್ಲ. ಮುಖ್ಯ ಜ್ಞಾನವೇ ಬೇಕು. ಇದರ ವಿನಃ ಮನಸ್ಸು ನಿಶ್ಚಲವೂ ಆಗುವುದಿಲ್ಲ. ಸಾಂಖ್ಯರು ಜ್ಞಾನವಿಲ್ಲದೆ ಭೇದವಾದಿಗಳಾಗಿರುವರು. ಜ್ಞಾನೋದಯವೇ ವಿಚಾರದ ತಲೆಗಟ್ಟು. ಇದರಿಂದ ವಿಕ್ಷೇಪ ನಶಿಸುವುದು. ಆದರೆ ವ್ಯಾವಹಾರಿಕ ಜ್ಞಾನದಿಂದ ಹೋಗುವುದಿಲ್ಲ. ಪಾರಮಾರ್ಥಿಕ ವಿಚಾರ ಮುಖ್ಯ ಬೇಕು. ಯೋಗ ಮಾಡಿ ಅಣಿಮಾದಿ ಸಿದ್ಧಿಗಳನ್ನು ಪಡೆದರೂ ಜ್ಞಾನವಾಗುವುದಿಲ್ಲ. ಏಕೆಂದರೆ ಇದು ಬಳಕೆಯೊಳಗಿದ್ದುದು. ಪಾರಮಾರ್ಥಿಕವೂ ಮಾತ್ರ ಬಳಕೆಯೊಳಗೆ ಬರುವುದಿಲ್ಲ. ಅಂದರೆ ಇದರ ಯೋಗವನ್ನು ನಿಷ್ಕಾಮ್ಯವಾಗಿ ಮಾಡಬೇಕು. ಬಲಹೀನರಿಗೆ ಮಂತ್ರಯೋಗ, ಸದೃಢ ಇದ್ದವಗೆ ಲಯಯೋಗ, ಲಯ ಹಠ ರಾಜಯೋಗ ಶಿವಯೋಗ ಮಾಡಲು ಬರುವುದು. ಆದರೂ ಯೋಗದಿಂದ ಅನ್ಯಥಾ ಜ್ಞಾನ ಹೋಗುವುದಿಲ್ಲ. ಯಾವ ಯೋಗವಾದರೂ ವಿಚಾರ ಮಾಡಲಿಕ್ಕೆ ಸಾಧನಗಳಾಗಿವೆ. ಸಾಕ್ಷಾತ್ ಸಾಧನವೆಂದರೆ ಜ್ಞಾನವೇ. ಆದ್ದರಿಂದ ಪೂರ್ವ ಸಾಧನ ಗಳಿಸಿ ಮನೋ ನಿಶ್ಚಲ ಮಾಡಿಕೊಂಡು ಇದರಿಂದ ಆತ್ಮನನ್ನು ಪಡೆಯಬೇಕು. ಇನ್ನು ಮಂತ್ರಾಕ್ಷರ ದ್ವಯ ಅಂದರೆ ಹಂಸ. ಈ ಮಂತ್ರವು ಇದನ್ನೇ ವಿಪರೀತದಿಂದ ಸೋಹಂಭಾವಮಂ ಮಾಡಿ ಸಕಾರದಿಂ ಪೂರಿಸಿ ಹಕಾರದೊಡನೆ ರೇಚಿಸುವ ವಾಯುವನ್ನು ಭ್ರೂಮಧ್ಯದಲ್ಲಿಟ್ಟು ನಾದು ಕೇಳುತ್ತಿರಲು ಮುಂದೆ ಇದುವೇ ಪರನಾದದಲ್ಲಿ ಅಡಗುವುದು. ಅಂದರೆ ಪರಮ ಪ್ರಣವವಾದ ಓಂಕಾರದಲ್ಲಿ ಐಕ್ಯವಾಗುವುದು. 6 ಚಕ್ರದ ಎಸಳೆನಿಸಿದ 50 ಅಕ್ಷರಗಳ ಮಂತ್ರಗಳಲ್ಲಿ ನಕಾರಾದಿ ಕೂಡಿದ ಓಂ ಮಂತ್ರವೇ ಮುಖ್ಯವಾಗಿರುವುದು. ಇದು ಶಿವತತ್ವ. ಇದರಲ್ಲಿ ಹಾಲು ಬೆರೆದಂತೆ ಬೆರೆಯಬೇಕು.
ಈಗ ಪಶು ಪಕ್ಷಿಗಳಿಗೆ ಏನೂ ಸಾಧನವಿಲ್ಲ, ನರನಿಗೆ ಮಾತ್ರ ಬುದ್ಧಿರೂಪ ಸಾಧನ ಅದೇ. ಇದರಿಂದ ಸರ್ವ ಕಾರ್ಯ ಮಾಡಲಿಕ್ಕೆ ಸಾಮರ್ಥ್ಯವದೆ. ಈಗ ಪ್ರತಿಯೊಂದು ಪದಾರ್ಥಗಳು ದುಃಖ ಕಳೆಯಲಿಕ್ಕೂ ದುಃಖ ಹೆಚ್ಚು ಮಾಡಲಿಕ್ಕೂ ಬರುತ್ತವೆ. ವಿಪರೀತ ಮಾಡುವುದರಿಂದ ದುಃಖ. ಕೈಯಲ್ಲಿ ರೊಕ್ಕ ಕೊಟ್ಟರೆ ಹಾಲು ಕುಡಿಯಲಿಕ್ಕೂ ಹೆಂಡ ಕುಡಿಯಲಿಕ್ಕೂ ಬರುವುದು. ಯಾವುದಕ್ಕೆ ಉಪಯೋಗಿಸಬೇಕು ಎಂಬುದನ್ನು ತಿಳಿಯಬೇಕು. ಪಶು ಪಕ್ಷಿಗಳಿಗೆ ಹೊಸ ಕೆಲಸ ಮಾಡಲಿಕ್ಕೆ ಬರುವುದಿಲ್ಲ, ಏಕೆಂದರೆ ಸಾಧನವಾದ ಬುದ್ಧಿ ಇಲ್ಲ. ಬರೀ ಭೋಗ ಉಣ್ಣುತ್ತವೆ. ಆದರೆ ಮನುಷ್ಯರಿಗೆ ಹೊಸ ಪ್ರಯತ್ನದಿಂದ ಜ್ಞಾನವಾಗುತ್ತದೆ. ಸಾಧನವಾದ ಬುದ್ಧಿಯ ಸಾರ್ಥಕತೆ ಇದು. ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಇಂಥ ಜ್ಞಾನಿಯು ನಾಮರೂಪ ಜಗತ್ತನ್ನು ಕಂಡಿಲ್ಲ. ಸ್ವಯಂ ಸಿದ್ಧನಿರುವನು. ಜನನಾದಿ ಭಯವಿಲ್ಲ. ನಾನು ಇರುವೆ, ಭಯವದೆ ಅಂದರೆ ಜ್ಞಾನಿ ಅಲ್ಲ. ಹುಟ್ಟಿರುವಿ, ಸಾಯುವಿ, ಉಣ್ಣುವಿ ಇತ್ಯಾದಿ ಭಾವ ಇರಬಾರದು. 6 ಚಕ್ರದಲ್ಲಿ 6 ಪ್ರಣಾಮಗಳಿವೆ. ಗುರುಮುಖದಿಂದ ತಿಳಿದು ಮಾನಸಿಕ ಪೂಜೆಯನ್ನು ಮಾಡಿ ಜಪಿಸಿದರೆ ಮನೋ ನಿಶ್ಚಲವಾಗಿ ಪಾಪವೆಲ್ಲ ಹೋಗಿ ವಾಚಕವಾದ ಓಂಕಾರ ಪ್ರಣಾಮದಲ್ಲಿ ಸದಾ ಏಕರೂಪವನಾಗಿರುತ್ತಾನೆ. ತಾರೀಖು 9/7/1936. ಮಹಾಮಂತ್ರವನ್ನು ಜಪಿಸದೆ ಯಾರು ಏನು ಮಾಡಿದರೂ ಏನು ಕಲಿತರೂ ವ್ಯರ್ಥ. ತುಪ್ಪ ಕಾಸುವುದು, ಬೂದಿಯಲ್ಲಿ ಸುರಿಯುವುದು, ಮತ್ತೆ ಮತ್ತೆ ಕಾಸುವುದು, ಬೂದಿಯಲ್ಲಿ ಸುರಿಯುವುದು, ಇದು ಹೇಗೆ ವ್ಯರ್ಥವೋ ಹಾಗೆ ನಟ್ಟು ಕಡಿದರು, ಒಡ್ಡು ಒಡಕಲ ಹಾಕಿದರು, ನೌಕರಿ ವ್ಯಾಪಾರ ಮಾಡಿದರು, ಹೊಟ್ಟಿಗಾಗಿ ಅನೇಕ ಹೊಲ ತೋಟ ಪಟ್ಟಿಗಳಿಂದ ಬೆಳೆ ತಕ್ಕೊಂಡರು. ಇದಕ್ಕೆ ನೀತಿಯಿಂದ ನಡೆಯುವುದು, ಯೋಗ ಮಾಡುವುದು, ಜಪ ಮಾಡುವುದು ಇದು ಬೆಳೆ ತಕ್ಕೊಂಡಂತೆ ಎಂಬುದನ್ನು ಅರಿಯುವುದಿಲ್ಲ. ಇದರ ಫಾಯ್ದೆ ಗುರ್ತಿಲ್ಲ. ಬರೀ ಹೊಟ್ಟಿಗಾಗಿ ದುಡಿಯುವರು. ಕರ್ಕಿ ಹತ್ತಿದರೆ ಬೆಳೆ ಬರಲಾರದು. ಈ ಕರ್ಕಿ ತೆಗೆದು ಗೊಬ್ಬರ ಹಾಕಿ ಚಲೋ ಬದುಕು ಮಾಡಿದರೆ ಮುಂದೆ ಮಳೆಯಾಗಿ ಪೀಕು ಬರುತ್ತದೆ. ಎಷ್ಟು ಕಷ್ಟಪಟ್ಟರೂ ಮಳೆ ಆಗದಿದ್ದರೆ ಏನು ಮಾಡುವರು? ಹಾಗೆ ನೀತಿ, ಯೋಗ, ಭಕ್ತಿ ಇಷ್ಟೆಲ್ಲ ಇದ್ದರೂ ಗುರು ಕೃಪೆ ಎಂಬ ಮಳೆ ಬೇಕೇ ಬೇಕು. ಅಂದರೆ ಮೋಕ್ಷವೆಂಬ ಬೆಳೆ ತಕ್ಕೊಳ್ಳಲಿಕ್ಕೆ ಬರುತ್ತದೆ. ಇಂಥ ಸುಖರೂಪ ಹೊಲದ ಬೆಳೆಯನ್ನು ಬಿಟ್ಟು ಹೊಟ್ಟೆಯೇ ದುಡಿದಲ್ಲಿ ನಿಬ್ಬನಕ್ಕೆ ಕರಿಗಡುಬು ಉಣ್ಣಲಿಕ್ಕೆ ಹೋದ ಹಾಗೆ ಆಗುತ್ತದೆ. ಮನುಷ್ಯ ಜನ್ಮ ತಂದದ್ದೂ ಹಾನಿ. ಆದ್ದರಿಂದ ಜಪತಪಾದಿ ಮಾಡಿ ಗುರುಕೃಪೆ ಪಡೆಯುವುದೇ ಜಾಣ್ಮೆ. ಮತ್ತು ಶಬ್ದ ಸ್ಪರ್ಶ ರೂಪಾದಿಗಳು ಇವು ಎರಡಕ್ಕೂ ಉಪಯೋಗ ಇವೆ. ಜಗತ್ತಿನಲ್ಲಿ ದುಷ್ಟ ಶಬ್ದ ಮಾತಾಡಬಹುದು, ಶಿಷ್ಟ ಶಬ್ದವನ್ನೂ ಮಾತಾಡಬಹುದು. ಆದ್ದರಿಂದ ದುಷ್ಟ ಶಬ್ದವನ್ನು ಬಿಟ್ಟು ಜಪತಪಾದಿ ರೂಪಕ ಸತ್ಕಾರ್ಯ ಮಾಡಬೇಕು. ಹೊನ್ನು ಹೆಣ್ಣು ಮಣ್ಣು ಇವು ಎರಡಕ್ಕೆ ಬರುತ್ತವೆ, ಬರೀ ಕೆಟ್ಟಲ್ಲ. ಯದ್ಯಪಿ ಇವುಗಳನ್ನು ಬಿಟ್ಟು ವೈರಾಗ್ಯಶಾಲಿ ವಿರಕ್ತ ಅನಿಸಿಕೊಳ್ಳಬಹುದು. ಹಾಗಲ್ಲ. ಒಂದು ಹೆಣ್ಣು ಅಂದರೆ ಹೆಂಡತಿ ಕೂಡಿಕೊಂಡು ಪ್ರಪಂಚದಲ್ಲಿದ್ದು ಸಾಧು ಸತ್ಪುರುಷರಿಗೆ ಅನ್ನ ಅರಿವೆ ಸಹಾಯ ಸಲ್ಲಿಸಿದರೆ ಕೆಟ್ಟ ಹೇಗೆ? ಬೇಕಾದಷ್ಟು ಮಂದಿ ಬಂದರೂ ಹೆದರದೆ ಸತಿಪತಿಗಳು ಅವರಿಗೆ ಭೋಜನ ಮಾಡಿಸಿ ಸಂತೋಷಪಡಿಸಿದರೆ ಮುಗಿಯಿತಲ್ಲ. ದುಡಿದು ಗಳಿಸಿ ನೆಲದಲ್ಲಿ ಹೂಳಿಡದೆ ತಮ್ಮ ಹೊಟ್ಟೆ ಬಟ್ಟೆಗಾಗಿ ಇಟ್ಟುಕೊಂಡು ಉಳಿದದ್ದನ್ನು ಸ್ವಾಮಿ ಕಾರ್ಯಕ್ಕೆ ಖರ್ಚು ಮಾಡಿದರೆ ಹೆಣ್ಣು ಮಣ್ಣು ಬಿಡುವಾದ ಏಕೆ? ವೇದಾಂತ ತಜ್ಞರಾದ ಪುರಾತನರು ಏನು ಬಿಟ್ಟಿದ್ದರು? ಎಲ್ಲಿಯವರೆಗೆ ಬಾಹ್ಯ ವಿಷಯಗಳು ತೋರಿದವೋ ಅವೆಲ್ಲವುಗಳನ್ನು ಅಡಗಿಸಿದ್ದರು, ಅಥವಾ ಇವು ಇದ್ದರೂ ಮಿಥ್ಯೆ ಎಂದು ಗಟ್ಟಿಯಾಗಿ ತಿಳಿದಿದ್ದರು. ವಿಚಾರಿಸಿದರೆ ಈ ದೇಹವು ಒಂದು ವಿಷಯ ಉಂಟು, ಇದು ವಂದ್ಯಾಪುತ್ರನಂತೆಯೋ ಗಗನ ಕುಸುಮದಂತೆಯೋ ಇದೆ. ಸತ್ತೆಂದು, ಅಸತ್ತೆಂದು, ಸದಸತ್ತೆಂದು 3 ಪ್ರಕಾರದಿಂದ ನಿರ್ವಚನ ಮಾಡಲಿಕ್ಕೆ ಬರುವುದಿಲ್ಲ. ಆದರೂ ಇನ್ನು ತೊರೆಯುವುದು ಹೇಗೆ? ಇದನ್ನು ಸ್ವಾಮಿ ಕಾರ್ಯದಲ್ಲಿ ಬಲತ್ಕರಿಸಿ ದುಡಿಸಬೇಕು. ಅಂದರೆ ಸುಖ ಸಾಮ್ರಾಜ್ಯವು. ಇನ್ನು ಅಜ್ಞಾನವೆಂದರೆ ಇಲ್ಲದ್ದು ಅದೇ ಎಂಬುವ ತಿಳುವಳಿಕೆಯು. ಇದರ ನಿವೃತ್ತಿಗೆ ಭಕ್ತಿ, ದಾನ, ಧರ್ಮ, ಜಪ ವಗೈರೆ ಮಾಡಬೇಕು.
ಆಗ ಮನಶುದ್ಧ ಇಲ್ಲವಾದರೆ ಬಲು ಕಾಡುತ್ತದೆ. ಏಕೆಂದರೆ ಮನಸ್ಸು ಅಜ್ಞಾನದ ಮಗನು. ಇದು ಹೇಗಿದೆ ಅಂದರೆ ಮಂಗವು ಮನುಷ್ಯನನ್ನು ಕುಣಿಸುವಂತಿದೆ. ಆದ್ದರಿಂದಲೇ ಮನವೆಂಬ ಮರ್ಕಟವ ತಡೆಯಲಾರೇನೋ ದೇವಾ ಅಂದಿರುವರು. ಬಲು ಜಿಗಿದಾಡುತ್ತದೆ. ಇದನ್ನು ಕಟ್ಟು ಅಂದರೆ ಯೋಗ ಮಾಡು, ಆಗ ಎಲ್ಲೆಲ್ಲಿಯೂ ನಿಲ್ಲಿಸಲಿಕ್ಕೆ ಬರುತ್ತದೆ. ಈ ನಿಲ್ಲಿಸುವ ಉದ್ಯೋಗ ಮಾಡಬೇಕು. ಸ್ವರಾಜ್ಯಕ್ಕೆ ಬಡಿದಾಡಿದರೇನು, 3 ಲೋಕದ ಸಾರ್ವಭೌಮತ್ವ ದೊರಕಿದರೂ ಲಾಭವಿಲ್ಲ. 1, 2, 6, 8, 50, 52 ಅಕ್ಷರಗಳ ಪ್ರಣವಗಳಿಗೆ ಇವುಗಳಲ್ಲಿ ಒಂದಾದರೂ ಜಪಿಸಬೇಕು ಅಂದರೆ ಫಲ. ಮಂತ್ರದಲ್ಲಿ ಕೂಡಬೇಕು. ದೇಹವೇ ನಾನು ಎಂದು ತಿಳಿದು ಅದರ ಧರ್ಮ ಕರ್ಮ ಹಚ್ಚಿಕೊಂಡಿರುವೆವು. ಇದು ತಪ್ಪೆಂದು ತಿಳಿದು ಮಾಂಸ ಶರೀರ ಹೋಗಿ ಮಂತ್ರ ಶರೀರವನ್ನು ಮಾಡಿಕೊಳ್ಳಬೇಕು. ಪಂಚಾಕ್ಷರಿ ಷಡಕ್ಷರಿ ಮಂತ್ರಗಳನ್ನು ರುದ್ರಾಕ್ಷಿಯಿಂದಾಗಲಿ ಸ್ಫಟಿಕದಿಂದಾಗಲಿ ಜಪಿಸಿದರೆ ಮಂತ್ರಯೋಗವಾಯಿತು. ಇದು ಎಲ್ಲರಿಗೂ ಸಾಧ್ಯವಿದೆ. ಜಪಿಸಿ ಮುಕ್ತರಾಗಬೇಕು. ತಾರೀಖ್ 10/7/1936. ಲಯಯೋಗ ಪಡೆದು ಜಪಿಸಿ ನೋಡಿ ಕೇಳಿ ನೆನೆದು. ಜೀವನು ತನ್ನ ನಿಜವನ್ನು ಬಿಟ್ಟು ಅವಿದ್ಯೆಯಲ್ಲಿ ಅಂದರೆ ಅನ್ಯದರಲ್ಲಿ ಕೂಡಿ ಹೊಲಿಯಾಗಿರುವನು. ಅವಿದ್ಯೆಯು ಮಾಯಾದ ಪರಿಣಾಮವು. ಇದರಲ್ಲಿಯೇ ಕೂಡಿ ಅದರ ಹಾಗೆ ಆಗಿ ತೋರುವನು. ವಿದ್ಯೆ ಎಂದರೆ ನಿಜವು ಇದರಲ್ಲಿ ಒಡಗೂಡಬೇಕು. ಹಾಗಾದರೆ ನಿಜ ಬಿಟ್ಟಿರುವೆನೇನು ಅಂದರೆ ಪೂರ್ಣ ಬಿಟ್ಟಿರುವನು. ಅಂದಲ್ಲಿಯೇ ಅವಿದ್ಯೆಯಲ್ಲಿದ್ದು ಹಲವಾಕಾರವಾಗಿರುವನು. ಏಕಾಕಾರವನ್ನು ಹಲವಾಕಾರ ಮಾಡುವುದೇ ಅವಿದ್ಯೆ ಸ್ವಭಾವ. ಇದರ ಅವಿಚ್ಛಿನ್ನ ಅಂದರೆ ವಿಶಿಷ್ಟ ಅರುವೇ ಜೀವ. ತನ್ನಷ್ಟೇ ಇವನನ್ನು ಮಾಡಿಕೊಂಡಿದೆ. ಇದರ ಅಳತೆ 3.5 ಮೊಳ ಶರೀರವು. ಇದೇ 3 ಪ್ರಕಾರ ಉಪಾಧಿಯಾಗಿ ತೋರುವುದು. ಪ್ರತಿಬಿಂಬ ಅವಿಚ್ಛಿನ್ನ ಅಧ್ಯಾಸಗಳೇ ಆ ಉಪಾಧಿಗಳು. ಇವುಗಳನ್ನು ನಾಶ ಮಾಡುವುದೇ ಮುಖ್ಯ ಕರ್ತವ್ಯವು. ಕತ್ತಲೆಯ ನಾಶಕ್ಕೆ ದೀಪವೇ ಉಪಾಯ. ಬಡಿಗೆಯಿಂದ ಬಡಿದರೆ ಹೋಗುವುದಿಲ್ಲ. ಹಾಗೆಯೇ ಇವುಗಳ ನಾಶಕ್ಕೆ ವಿದ್ಯೆಯೇ ಬೇಕು. ಇದು ಇಲ್ಲದ್ದಕ್ಕೆ ಹೀಗಾಗಿದೆ. ಒಂದೇ ಹಗ್ಗದಲ್ಲಿ ಜಲದ ರೇಖೆ, ಪೂಮಾಲೆ, ಭೂಮಿಯ ಬಿರುಕು, ಹಾವು ಹೀಗೆ ಹಲವಾಕಾರ ತೋರಿದಂತೆ ಅವಿದ್ಯೆಯಲ್ಲಿಯೂ ಹಲವಾಕಾರ ತೋರುವುದು. ಪರಂತು ಬೆಳಕಿನಲ್ಲಿ ಇದ್ದಕ್ಕಿದ್ದ ಹಗ್ಗ ತೋರಿದಂತೆ ವಿದ್ಯೆಯ ಪ್ರಕಾಶದಲ್ಲಿ ಆತ್ಮ ತೋರುವುದು. ತನ್ನ ನಿಜವಾದ ಈ ಒಂದೇ ವಸ್ತುವಿನಲ್ಲಿ ಏನೂ ಇಲ್ಲ. ಸುಮ್ಮನೆ ನಾನು ಅನ್ನದಿಂದ ಇರುವೆ ಅಂತ ತಿಳಿದಿರುವನು. ಅನ್ನದಿಂದ ಆರೋಗ್ಯ, ಅನ್ನದಿಂದ ರೋಗ ಎರಡೂ ಇವೆ. ಶರೀರ ಬೆಳೆಯಬೇಕಾದರೂ ಇರಬೇಕಾದರೂ ಅನ್ನದಿಂದಲೇ ಎಂದು ಭಾವಿಸಿರುವ ಇದೆಲ್ಲ ಅವಿದ್ಯೆಯು. ಈ ವಿದ್ಯೆಗಳ ನಾಶಕ್ಕೆ ನಾನೇ ಕಾರಣನು. ಯಾಕೆಂದರೆ ವಿದ್ಯೆಯು ಆತ್ಮನಲ್ಲ. ನಾನು ಹುಟ್ಟಲಿಕ್ಕೂ ಮತ್ತು ಸಾಯಲಿಕ್ಕೂ ನಾನೇ ಕಾರಣ. ಇದು ತಿಳಿಯದೆ ನಮ್ಮಪ್ಪನಿಂದ ಹುಟ್ಟಿರುವೆನು ಎಂಬ ನೆನವು ಹೋಗಲೊಲ್ಲದು. ಇಟ್ಟುಕೊಂಡೇ ಕುಳಿತಿರುವೆವು. ಏಕಕಾಲಕ್ಕೆ ತಂದೆ ಮಗನು ಹುಟ್ಟುತ್ತಾರೆ. ಇದನ್ನೇ ವೇದಾಂತವು ಹೇಳುವುದು. ಇದರ ಮರ್ಮ ತಿಳಿಯಬೇಕು. ನನ್ನನ್ನು ನಾನೇ ನಾಶ ಮಾಡುತ್ತೇನೆ. ನಾನು ಇರಬೇಕಾದರೆ ಏನೂ ಬೇಕಿಲ್ಲದೆ ಎಂದೆಂದಿಗೂ ಇರುವೆನು. ನೀನು ಮೊದಲೋ ನಿಮ್ಮಪ್ಪ ಮೊದಲೋ ಇದನ್ನು ಎಂದು ತಿಳಿಯುತ್ತೀಯೋ ಅಂದೇ ನಿನ್ನ ನಿಜವು ನಿನಗೆ ತಿಳಿಯುತ್ತದೆ. ನಿನ್ನ ಇರವು ಬಿಟ್ಟು ಅವಿದ್ಯೆಯಲ್ಲಿದ್ದು ಇದೇ ನಾನು ಎಂದು ತಿಳಿದುಕೊಂಡು ದುಃಖ ಪಡುತ್ತಿದ್ದೀ. ಆದ್ದರಿಂದ ನಿನ್ನಿರವನು ತಿಳಿ, ಬಲ್ಲವರನ್ನು ಕೇಳಿ ತಿಳಿ ಎಂದು ಜ್ಞಾನಿಗಳು ನಮ್ಮನ್ನು ಎಚ್ಚರಿಸುವರು. ಇನ್ನು ಮೊದಲು 8 ಮದಗಳನ್ನು ಅಳಿಯಬೇಕು, ಅಂದರೆ ಲಯಪಡಿಸಬೇಕು. ಇವುಗಳ ಒಂದರಲ್ಲಿ ಮುಳುಗಿದರೆ ಸಾಕು, ಪಡಬಾರದ ಭವನೆಯನ್ನು ಪಡೆಯುತ್ತೇವೆ. ಈಗ ಅನ್ನದ ಮದ ಹೊಂದಿದ್ದರೆ ಏನೂ ತಿಳಿಯುವುದಿಲ್ಲ. ಕುಸ್ತಿ ಆಡುವುದು, ದುಂಡಿ ಎತ್ತುವುದು, ಬಡದಾಡುವುದು ಇತ್ಯಾದಿಗಳನ್ನು ಅನ್ನವೇ ಮಾಡಿಸುವುದು. ವಿನಯ ಶಾಂತಿಗಳನ್ನು ಬಿಡಿಸುವುದು. ನಿದ್ರೆ, ಮೋಹ, ಮದ ಈ 3ಕ್ಕೂ ಅನ್ನವೇ ಕಾರಣವು. ಗರ್ವ ನಿಗರ್ವಕ್ಕೂ ಇದೇ ಕಾರಣ. ಪ್ರಪಂಚದಲ್ಲಿಯ ದುಷ್ಟತ್ವ ಶಿಷ್ಟತ್ವಗಳಿಗೆ ಇದೇ ಮುಖ್ಯ.
ಅನ್ನದಿಂದ ಕೊಬ್ಬಿದ ಮನಸ್ಸು ವಿಷಯದಲ್ಲಿ ತೊಡಗಿ ಮಹಾ ದುಃಖಕ್ಕೀಡು ಮಾಡಿ ಭವದ ಸಂತಾಪವನ್ನು ಹೆಚ್ಚಿಸುವುದು. ಜಾನನು ಈ ತೊಡಕನ್ನು ಬಿಡಿಸಿಕೊಂಡು ದೊರಕಲೇನದರ ಪರಿಣತಿಗೊಂಡು ತಿರುಗಿ ಜನಿಸಬಾರದು ಎಂದು ಈಶ್ವರನ ನೆನಪಿನಲ್ಲಿರುವನು. ಅನ್ನಕ್ಕಾಗಿ ಕುದಿಯುವುದಿಲ್ಲ, ಕುದಿಯುವ ಮನಸ್ಸನ್ನು ಎಳೆತಂದು ಸ್ವರೂಪದಲ್ಲಿ ಲಯಪಡಿಸುವನು. ಆಗ ಶಾಂತನು ದಾಂತನು ಲಯಯೋಗಿಯು ಅನಿಸಿಕೊಳ್ಳುವನು. ಇದರಂತೆ ಯಾವ ಮದಗಳನ್ನು ಹಿಡಿಯದೆ ಹೃದಯದಲ್ಲಿ ನಿಧಾನನಿದ್ದು ಲಯಯೋಗ ಆಚರಿಸುವನು. ತಾರೀಖ್ 11/7/1936. ಯಾವುದಾದರೂ ಒಂದು ಗುರ್ತು ಇದ್ದವನು ನೆನಪು ಮಾಡುತ್ತಾನೆ. ಈ ತಿಳಿವಿಕೆ ಹೋದರೆ ಮುಕ್ತ, ಇಲ್ಲದಿದ್ದರೆ ಇಲ್ಲ. ವಿರತಿಯಿಂದ ನೆನವು ಬಿಟ್ಟರೆ ಶಾಂತ ಗುಣ ಜನಿಸಿ ಮುಂದೆ ಆತ್ಮಜ್ಞಾನಿಯೂ ಆಗುವನು. ಏನೊಂದು ಸಂಕಲ್ಪ ರೂಪ ಕರ್ಮವಿಲ್ಲದಿದ್ದರೆ ವಿಚಾರ ಮಾಡಲಿಕ್ಕೆ ಅನುಕೂಲ. ಇದೇ ಬ್ರಹ್ಮ ಜಿಜ್ಞಾಸತೆ, ಇದೇ ತಕ್ಕ ಮಾರ್ಗ. ಯೋಗವೆಂದೂ ಇದಕ್ಕೆ ಅನ್ನುವರು. ವಿಷಯದಲ್ಲಿ ತಿರುಗಾಡುವುದರಿಂದ ಅಜ್ಞಾನದ ಹೊದಿಕೆ ಇದೆ ಎಂದು ತಿಳಿಯುವುದು. ಇದರಲ್ಲಿ ಅರಿವು ಸೇರಿ ಜೀವವಾಯಿತೋ ಇವನಿಗೆ ವಿಷಯ ಬೇಕಾಗಿದೆ. ಪೂರ್ಣ ವಿಚಾರಿಯು ಮಾತ್ರ ವಿಷಯದಲ್ಲಿ ದುಃಖವಿದೆ ಎಂದು ಉದಾಸೀನನಾಗಿ ಮೆಲ್ಲ ಮೆಲ್ಲನೆ ಮುಂದಕ್ಕೆ ಸಾಗಿ ಕೇಳಿ ತಿಳಿದು ಮುಕ್ತನಾಗುವನು. ಈಗ ನಮಗೆ ಮೊದಲು ಪುಣ್ಯ ಮಾಡಿಕೊಳ್ಳುವುದೇ ಗುರ್ತಿಲ್ಲ. ಅತ್ಯಂತ ಕಠಿಣವಾದ ಈ ಮಾರ್ಗ ಹೇಗೆ ತಿಳಿಯಬೇಕು? ನೆಲವಿಗೆ ಹಾರದ ಬೆಕ್ಕು ಸ್ವರ್ಗಕ್ಕೆ ಹಾರುವುದೇ? ಶರೀರದಲ್ಲಿ ಮೋಹವಿದ್ದ ಬಳಿಕ ವಿಷಯಾದಿಗಳು ತುಚ್ಛವೆಂದು ತಿಳಿಯಲಿಕ್ಕೆ ಹೇಗೆ ಬರುತ್ತದೆ? ಆದ್ದರಿಂದ ಮೋಕ್ಷ ಪಡೆಯಬೇಕೆಂಬುವುದು ದುರ್ಲಭವಾಗಿರುವುದು. ಎಷ್ಟು ವಿದ್ಯೆ ಕಲಿತರೇನು? ವಿಷಯ ಸುಖಕ್ಕೆ ಹೊರತು ಮೋಕ್ಷಕ್ಕಲ್ಲ. ಅಥವಾ ಮಂದಿಯನ್ನು ಅವಮಾನ ಪಡಿಸಲಿಕ್ಕೂ ಮಾತು ಕಟ್ಟಲಿಕ್ಕೂ ಉಪಯೋಗಿಸುವರು. ಒಮ್ಮೆ ಅಕಬರನ ಸಭೆಯಲ್ಲಿ ಒಬ್ಬ ವೇಶ್ಯೆಯು ಉತ್ತಮ ಗಾನ ಮಾಡಿದಳು. ಸರಿಯಾಗಿ ನರ್ತನ ಗಾನ ಹಾವಭಾವಗಳನ್ನು ವ್ಯಕ್ತಪಡಿಸಿದಳು. ಆಗ ಬಹಳ ಜಾಣಳು, ಚತುರೆ ಎಂದು ಇಡೀ ಸಭೆಯೇ ಮನ್ನಣೆ ಮಾಡಿತು. ಅದನ್ನು ನೋಡಿದ ಅರಸನೂ ಮೋಹಿತನಾಗಿ, ಏನು ಕೇಳುತ್ತಿ ಕೇಳು, ನಿನಗೆ ಬೇಡಿದ್ದು ಸಂಭಾವನೆ ಕೊಡಲು ಸಿದ್ಧನಿದ್ದೇನೆ ಅನ್ನಲು ತಕ್ಷಣ ಆಕೆಯು, ರಾಜನೇ, ನನ್ನ ಮನೆಯಲ್ಲಿ ವಜ್ರ ವೈಡೂರ್ಯ ಹರಳುಗಳಂತೆ ವಿಫಲ ಇವೆ. ನಾನೇನು ಒಲ್ಲೆ, ಪರಂತು ನಿನ್ನ ಸಿಂಹಾಸನದ ಮೇಲೆ ಮಲ ವಿಸರ್ಜನೆ ಮಾಡುವುದನ್ನಷ್ಟೇ ಬೇಡುವೆನು ಅಂದಳು. ಆಗ ಸಪ್ಪು ಮುಖ ಮಾಡಿದ ಅರಸನಿಗೆ, ಬೀರ್ಬಲನು, ಹೆದರಬೇಡಿರಿ, ಈಕೆಯು ತನ್ನ ವಿದ್ಯೆಯ ದುರುಪಯೋಗ ನಡೆಸಿರುವಳು. ಇವಳಿಗೆ ಅವಮಾನವಾಗುತ್ತದೆ ಎಂದು ಹೇಳಿ, ಏನಮ್ಮ ನಟಿಯೇ, ಮಲ ವಿಸರ್ಜನೆಯನ್ನಷ್ಟೇ ಮಾಡು, ಮೂತ್ರ ವಿಸರ್ಜನೆ ಒಂದು ವೇಳೆ ಮಾಡಿದರೆ ಗಲ್ಲಿನ ಶಿಕ್ಷೆ ಆಗುವುದು ಎಂದು ಅಂಜಿಸಿದನು. ಅಷ್ಟಕ್ಕೆ ಆಕೆ ಹೆದರಿ ಸುಮ್ಮನಾದಳು. ಹೀಗೆ ವಿದ್ಯೆ ಕಲಿತು ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸಬಾರದು. ನಿಜ ಹೃದಯವನ್ನು ಶಾಂತಗೊಳಿಸುತ್ತಿರಬೇಕು. ಒಬ್ಬನು ಮಂತ್ರ ನುಡಿಯುತ್ತಿರಬಹುದು, ಮತ್ತೊಬ್ಬನು ಬಿಂದು ಪ್ರಕಾಶ ನೋಡುತ್ತಿರಬಹುದು. ಇವು ಯಾವುವು ಅಲ್ಲಿಲ್ಲ. ಕತ್ತಲೆ, ಬೆಳಕು, ಜಗತ್ತು ಇತ್ಯಾದಿ ಏನು ಕಾಣಬಾರದು. ಹಿಂದಕ್ಕೆ ಬುದ್ಧನು ಬಹು ಪ್ರಸಿದ್ಧನಿದ್ದನು. ಬೌದ್ಧ ಮತವನ್ನು ಸ್ಥಾಪಿಸಿದನು. ಆದರೆ ಬಸವಣ್ಣನವರು ಇವನ ಮತವನ್ನು ಖಂಡಿಸಿದರು. ಸ್ವರೂಪದ ವಿಚಾರ ಇದು ಯಾರಿಗೂ ತಿಳಿಯುವುದಿಲ್ಲ. ಪ್ರಭುದೇವರು ವಿಕಾರ ದೇಹ ಮಾಡಿಕೊಂಡು ಬಂದೊಡನೆ ಎಲ್ಲರೂ ಓಡಿ ಹೋದರು. ಏಕೆಂದರೆ ಅವನ ಹೊರಗಿನ ಶರೀರ ನೋಡಿ ಹೇಸಿಕೊಂಡರು. ಅದರಂತೆ ಖರೆ ವೇದಾಂತ ಕೇಳಲಿಕ್ಕೆ ಯಾರು ಬಂದಾರೆಂದು ಪರೀಕ್ಷೆ ಮಾಡಿದರೆ ಎಲ್ಲರೂ ಓಡಿ ಹೋಗುತ್ತಾರೆ. ಮಠದಲ್ಲಿ ಕಸ ಹೊಡೆಯುವ ಪಾಳೆ ನನಗೆ ಬರುತ್ತದೆ. ಇರಲೇ, ಈ ಪ್ರಕಾಶವಲ್ಲದೆ ಶೂನ್ಯಾಕಾಶ ಸಹಿತ ಕಳೆದು ಅಂದರೆ ಮಿಥ್ಯೆಯಾಗಿ ತಿಳಿದರೆ ನಿಜಲಯ ಯೋಗವಾಗುವುದು. ಯಾವುದು ಚಲನಾರಹಿತವಾದದ್ದಿದೆಯೋ ಅದರಲ್ಲಿ ಈ ಭುವನಾದಿಗಳಿಲ್ಲ. ಚಂದ್ರ, ಸೂರ್ಯ, ಬ್ರಹ್ಮ, ಶಿವ ಯಾರೂ ಇಲ್ಲ. ಅವರನ್ನು ಲಯಪಡಿಸುವ ಸಾಧನವನ್ನೇ ಮಾಡಬೇಕು. ಮತ್ತೊಂದು ಉಳಿದರೆ ಅಥವಾ ಉಳಿಸಿದರೆ ಅದು ದೃಢ ಜ್ಞಾನವಲ್ಲ. ಆದ್ದರಿಂದ ಲಯಿಸಲೇಬೇಕು.
ತಾರೀಖು 12/6/1936. ನಿಮಿಷವಾಗಲಿ ನಿಮ್ಮ ನೆನಹು ನಿಂದೊಡೆ ಮುಕ್ತಿ. ಮನಸ್ಸು ನಿಲ್ಲಿಸುವುದಕ್ಕೆ ಪ್ರಯತ್ನವೆಂದರೆ ನೆನಪು ಬಿಡಿಸುವುದು ಅಥವಾ ಯೋಗಕ್ಕೆ ಹಚ್ಚುವುದು. ಇಲ್ಲೇ ನಿಮಿಷವಾದರೂ ನಿಮ್ಮ ನೆನಹು ನಿಲ್ಲಲಿ, ವಿಷಯದ ನೆನಪು ಹಾರಲಿ ಎಂದರು. ಮನಸ್ಸು ಅತಿ ಚಪಲವಾದದ್ದು. ಇದನ್ನು ಆಧೀನದಲ್ಲಿಟ್ಟುಕೊಂಡರೆ ಸುಖ, ಇಲ್ಲವಾದರೆ ದುಃಖ. ಇದು ಓಡಾಡಿದರೆ ದುಃಖ ತಪ್ಪುವುದಿಲ್ಲ, ಭವ ಹೆಚ್ಚಾಗುವುದು. ಆದ್ದರಿಂದ ಇದನ್ನು ಯೋಗದಿಂದ ಗೆಲ್ಲಬೇಕು. ಯೋಗವನ್ನು ಒಮ್ಮೆ ಮಾಡಿದ್ದೇ ಒಮ್ಮೆ ಬಿಟ್ಟೇ ಹೀಗೆ ಮಾಡಬಾರದು. ಇದರಿಂದ ಏನೂ ಸಾಧ್ಯವಾಗುವುದಿಲ್ಲ. ಚಂಚಲ ಕರ್ಣಾದಿಗಳನ್ನು ಜಯಿಸಿದವನೇ ಶೂರನು. ಬೇಕಾದಂಥ ಕಠಿಣ ಕೆಲಸಗಳನ್ನು ನೀಗಿಸಬಹುದು. ಮನಸ್ಸು ಗೆಲೆಯುವುದು ಕಠಿಣ. ಜಡದಲ್ಲಿ ಇಷ್ಟು ವೇಗವು ಎಲ್ಲಿಯೂ ಇಲ್ಲ. ಇಷ್ಟು ವೇಗ ಮನಸ್ಸಿದೆ. ಇದು ತನ್ನ ಸ್ವಾಧೀನವಾದರೆ ಯೋಗವಾಯಿತು. ಇಂಥ ಯೋಗಿಗೆ ದುಃಖ ಇಲ್ಲವೇ ಇಲ್ಲ. ಮನಸ್ಸು ಜಡವಿದ್ದರೂ ಚೈತನ್ಯನಾದ ಜೀವನನ್ನು ಪಿಡಿದು ಎಳೆದಾಡುತ್ತದೆ. ಈಗ ಮನೆಯನ್ನು ಬಿಟ್ಟು ಬರುವುದಾಗುವುದಿಲ್ಲ ಅಂದರೆ ಮನೆಯು ಇವನನ್ನು ಹಿಡಿದು ಕಟ್ಟಿ ಹಾಕಿರುವುದು ಹೇಗೆ? ತಿಳಿದು ವಿಚಾರಿಸಲಿಲ್ಲ. ತಿಳುವಳಿಕೆ ಇಲ್ಲದಂಥ ಹೊರಗಿನ ಪದಾರ್ಥಗಳು ಇಷ್ಟು ನಮ್ಮನ್ನು ಹಿಡಿದಿರುತ್ತವೆ ಎಂದ ಬಳಿಕ ಶರೀರವನ್ನು ಎಂದಿಗೆ ಬಿಡಬೇಕು? ಅಂದರೆ ತಾನಲ್ಲದಂಥ ಶರೀರಕ್ಕೆ ನಾನೆಂದು ಅಹಂಕರಿಸುವುದನ್ನು ಎಂದಿಗೆ ಬಿಡಬೇಕು? ಆದ್ದರಿಂದ ಈ ದೇಹದಲ್ಲಿ ಕೂಡಿದಂಥ ಇಂಥ ಅಜ್ಞಾನ ತಿಳುವಳಿಕೆಯನ್ನು ಬಿಡಿಸಲಿಕ್ಕೆ ಯೋಗ ಬೇಕು. ಇನ್ನು ಕೆಡುವ ಶರೀರಕ್ಕಾಗುವ ಅಭಿನಿವೇಶ ಕ್ಲೇಶ ತೆಗೆಯಲಿಕ್ಕೆ ಇಲ್ಲವೇ ಸಾಧನ ವಾಯು ನಿರೋಧನ ಮಾಡಿದರೆ ಮನಸ್ಸು ದೃಷ್ಟಿ ವಾಯು ಏಕಕಾಲಕ್ಕೆ ನಿಲ್ಲುತ್ತವೆ. ಇಲ್ಲಿ ಮೊದಲೇ ಮನಸ್ಸನ್ನು ಹಿಡಿಯಲಿಕ್ಕೆ ಹೋಗಬಾರದು. ಹೇಗೆ ಹಾಯುವ ಹೋರಿ ಹಿಡಿಯುವವರು ಮೊದಲು ಮುಗದಾನಕ್ಕೆ ಹಚ್ಚಿದ ಹಗ್ಗವನ್ನು ಹಿಡಿದು ಜಗ್ಗಿದರೆ ಅದರ ಕೂಡ ಹೋರಿ ತಾನೇ ಜಗ್ಗಿಕೋತ ಹೋದಲ್ಲಿಗೆ ಬರುತ್ತದೆ. ಹೀಗೆ ಯತ್ನಿಸಬೇಕು. ಹೊರಗೆ ಬಡಿದಾಡಬೇಡ. ದೈವಾನರನ್ನು ಕಂಡು ಹೊಟ್ಟೆ ಕಿಚ್ಚು ಪಡಬೇಡ. ಜ್ಞಾನ ಆಗುವವರೆಗೆ ಯೋಗದಲ್ಲಿ ದುಡಿಯಲಿಕ್ಕೆ ಬೇಕು. ಈಗ ಅರಸು ಪದವಿ ಸುಮ್ಮನೆ ಬರುವುದೋ? ಜಪತಪವಿಲ್ಲದೆ ಅಥವಾ ಜೀವ ಕೊಡದೆ ಅರಸರಾಗುವರೆ? ಇನ್ನು ಈಡೆ ಪಿಂಗಳೆ ಸುಷುಮ್ನೆ ಇವು ಮೂರನ್ನು ಅಗ್ನಿಚಕ್ರದಲ್ಲಿ ಕೂಡಿಸಬೇಕು. ಪಂಚಾಕ್ಷರಿ ಅಷ್ಟಾಕ್ಷರಿಗಳೂ ಉಂಟು. ಇವುಗಳಲ್ಲಿ ನಾದವು ಸಿದ್ಧಿಸಿದರೆ ಮುಂದೆ ಬಿಂದುವಿಗೆ ಒಯ್ಯುತ್ತದೆ. ನಂತರ ಹುಬ್ಬಿನ ಮಧ್ಯದಲ್ಲಿ ಎಂದರೆ ತ್ರಿಕೂಟದ ಸ್ಥಾನಕ್ಕೆ ತ್ರಿಕೂಟವೆನ್ನುವರು. ಇಲ್ಲಿ 1 ನಿಮಿಷ ಮನಸ್ಸು ನಿಂತರೆ ಸಾಕು. ಇದರ ಸಮಾನ ಪುಣ್ಯ ಕಾಶಿ ರಾಮೇಶ್ವರಕ್ಕೆ ಹೋಗಿ ಬಂದರೂ ಆಗುವುದಿಲ್ಲ. ಇದೇ ತ್ರಿವೇಣಿ ಸಂಗಮ. ಇಲ್ಲೇ ಮುಳುಗಿದರೆ ತ್ರಿಮಲಗಳು ತೊಳೆದು ಹೋಗುವವು. ಪ್ರಯಾಗ ಸಂಗಮದಲ್ಲೇನಿದೆ? ಇಲ್ಲೇ ಆಧ್ಯಾತ್ಮಿಕಾದಿ ತ್ರಿತಾಪಗಳ ಬಿಸಿಲಿಲ್ಲ. ಹರಿದಾಡುವ ಮನಸ್ಸಿನ ಉಪಟಳವಿಲ್ಲ. ಕಲ್ಪನೆಗಳೇ ಅಡಗಿ ಹೋಗುತ್ತವೆ. ಬರೀ ಪ್ರಕಾಶ, ಭಾವ ಭೇದವಿಲ್ಲ. ಮನಸ್ಸು ವಾಯು ದೃಷ್ಟಿ 1 ನಿಮಿಷ ಕರಿಗೊಂಡು ನಿಂತಲ್ಲಿ ಯಾವ ಪಾಪ ಪುಣ್ಯ ವಸ್ತಿ ಇದ್ದಾವು? ಬಿಂದುಮಯ ಶರೀರ ಪ್ರಾಪ್ತವಾಗಿ ನಂತರ ಜ್ಞಾನ ತಾನೇ ಆಗುವುದು. ಅಹಂ ಇದಂ, ಇದನ್ನು ಯಾರೂ ಕಲಿಸಲಿಲ್ಲ, ತಾನೇ ಬಂದಿದೆ. ಇದು ಅಡಗಬೇಕಾದರೆ ಲಯ ಯೋಗದಿಂದಲೇ. ಇದನ್ನೇ ಮಾಡಿ ಪೂರ್ವ ಋಷಿಗಳು ಮುಕ್ತರಾದರು. ತಾರೀಖು 13/7/1976. ಜೀವನಿಗೆ ಮೋಕ್ಷವಾಗಲಿಕ್ಕೆ ಶಿವನ ನೆನವು 1 ನಿಮಿಷವಾದರೆ ಸಾಕು. ಇಷ್ಟೂ ಕೂಡ ಆಗುವುದಿಲ್ಲ. ಏಕೆಂದರೆ ಮನಸ್ಸನ್ನು ಸ್ವಾಧೀನ ಇಟ್ಟುಕೊಳ್ಳಲಿಕ್ಕೆ ಬರಲೊಲ್ಲದು. ಇದಕ್ಕೆ ಬೇರೆ ಇಲ್ಲ, ನಿಲುಕಡೆ ಇಲ್ಲ. ಏನೇನೋ ನಿರ್ಮಾಣ ಮಾಡಿ ಮನೋಮಯ ಸೃಷ್ಟಿಯನ್ನಾಗಿಸುವುದು. ವಿಷಯ ಕೊಟ್ಟು ಇದಕ್ಕೆ ಸಾಕು ಮಾಡುವುದು ಸಾಧ್ಯವಿಲ್ಲ. ದೇವತೆರಿಗೂ ಇದಾಗದು. ಇದ್ದ ಶ್ರೀಮಂತರಿಗೂ ಅರಸರಿಗೂ ಆಗದು. ಆಶೆಯನ್ನು ಮಾಡಿಯೇ ಮಾಡುತ್ತದೆ. ಎಲ್ಲವೂ ಬೇಕೇ ಅನ್ನುತ್ತದೆ. ಇದೇ ಭವದ ಬೀಜವು. ಇದರಿಂದಲೇ ಜನನ. ಎಲ್ಲ ಶಾಸ್ತ್ರಗಳು ಈ ಆಶೆಯನ್ನು ಬಿಡಿಸುವುದಕ್ಕೆ ಹೇಳುತ್ತವೆ ಹೊರತು ಬೇರೆ ಏನು ಹೇಳುವುದಿಲ್ಲ.
ಮನಸ್ಸು ಬಿಡಲಲ್ಲದು. ಆಸೆಯನ್ನು ಬಿಟ್ಟರೆ ಒಂದೇ ಕ್ಷಣದಲ್ಲಿ ಪರಮಾತ್ಮನಾಗಬಹುದು. ವಿಷ ಕೂಡಿದ ಹೋಳಿಗೆಯಂತೆ ಇರುವ ಈ ವಿಷಯದಲ್ಲಿ ಚಲಿಸುತ್ತದೆ. ಪರಮಾತ್ಮನಲ್ಲಿ ನೆಲೆಸಲು ಧಿಕ್ಕರಿಸುವುದು, ಕಾಮ್ಯ ಕರ್ಮಗಳನ್ನು ಮಾಡಿ ಸ್ವರ್ಗದಲ್ಲಿರಲು ಇಚ್ಛಿಸುವುದು, ಅಲ್ಲಿಯ ದೇವತಾದಿ ಪದವಿ ಪಡೆದರೂ ದುಃಖವೇ ಹೊರತು ಸುಖವಿಲ್ಲ. ಏಕೆಂದರೆ ಪುಣ್ಯ ತೀರುವವರಿಗೆ ಇಟ್ಟುಕೊಂಡು ಕೊನೆಗೆ ಒದ್ದು ನೂಕುತ್ತಾರೆ. ಇದು ಇದಕ್ಕೆ ತಿಳಿಯಲಲ್ಲದು. ದುಃಖ ಯಾರಿಗಿಲ್ಲವೆಂದರೆ ಜ್ಞಾನಿಗೆ. ಈ ಜ್ಞಾನಿಯ ಹೊರತು ಎಲ್ಲರಿಗೂ ದುಃಖ ಬಿಟ್ಟದ್ದಲ್ಲ. ಈ ಜ್ಞಾನವನ್ನು ಬಯಸುವುದಿಲ್ಲ ಇರಲಿ. ಮತ್ತು ನಮ್ಮ ದೇಹದಲ್ಲಿ ನಾದಬಿಂದು ಕಲೆ ಇವೆ. ಅಜಪ, ಗಾಯತ್ರಿ, ಪಂಚಾಕ್ಷರಿ, ಷಡಾಕ್ಷರಿಗಳು ಉಂಟು. ಇವುಗಳಲ್ಲಿ ನಾದವು ಸಿದ್ಧಿಸಿದರೆ ಮುಂದೆ ಬಿಂದುವಿಗೆ ಒಯ್ಯುತ್ತದೆ. ನಂತರ ಹುಬ್ಬಿನ ಮಧ್ಯದಲ್ಲಿ ಅಂದರೆ ತ್ರಿಕೂಟದಲ್ಲಿ ನಿಂತು ಆನಂದಿಸಬಹುದು. ಅನ್ಯರ ಈ ಯೋಗ ಒಗ್ಗುವುದಿಲ್ಲ. ಆದ್ದರಿಂದಲೇ ರೋಗಿ, ಭೋಗಿ, ಅಂಗಹೀನ ಎಲ್ಲರಿಗೂ ಮಂತ್ರಯೋಗ ಹೇಳುವರು. ಹಂಸ ಇದನ್ನುಳಿದು ಒಂದೇ ಏಕಾಕ್ಷರಿಯಾದ ಓಂಕಾರನಾದವನ್ನು ಕೇಳುವರು. ಇದೇ ದಶ ವಿಧವಾಗುವುದು. ಇದನ್ನು ಕೇಳುತ್ತಾ ಜಗದ್ವಿಷಯಾದಿಗಳನ್ನು ಮರೆಯುವರು. ಜೀವನು ಬ್ರಹ್ಮದಲ್ಲಿ ಐಕ್ಯನಾಗಬೇಕಾದರೆ ಈ ಸಾಧನ ಮಾಡಲೇಬೇಕು. ಅಂದರೆ ಮುಂದೆ ಸೂರ್ಯಚಂದ್ರರಿಗಿಂತಲೂ ಮಿಗಿಲಾದ ಬಿಂದುಮಯ ಪ್ರಕಾಶವನ್ನು ನೋಡುವುದು, ತ್ರಿಗುಣ ತ್ರಿತಾಪಗಳನ್ನು ಮೀರಿ ಹೋಗುವುದು, ನಡೆಯುವುದು. ಇದು ಬಿಗಿ ಎನಿಸಿದರೆ ನಾಲಿಗೆ ರುಚಿ ಬಿಡಬೇಕು. ರುಚಿ ಗೆದ್ದರೆ ಋಷಿಯಾಗುವರು. ದನ ಮೆಲಕಾಡಿಸಿದಂತೆ ಯಾವತ್ತು ತಿನ್ನುವವರಿಗೆ ಸಾಧ್ಯವಾಗದು. ಮೆಲುವ ನಾಲಿಗೆಗೆ ಸಲ್ಲುವುದೇ ಈ ಲಯೋಗ. ಮೂರನೇದಾದ ಹಠಯೋಗವಂತೂ ಬಲು ಕಠಿಣ. ಎಷ್ಟು ಕಠಿಣವಾದರೂ ಹಿಂದಕ್ಕೆ ಸರಿಯದೆ ಮಾಡಿಯೇ ತೀರುತ್ತೇನೆ ಎಂಬ ಪಂಥ ಮಾಡಿ ಮಾಡುವುದು. ತನುವಿನ ಸೊಕ್ಕನ್ನು ಮುರಿದು ನರಗಳ ಮೆತ್ತಗೆ ಮಾಡುವುದನ್ನು, ಇಂದ್ರಿಯಗಳ ಸೆದೆಬಡಿಯುವುದನ್ನು ಮಾಡಿ ಮನಸ್ಸಿನ ಹೊಯ್ದಾಟವನ್ನು ಮುರಿದರೆ ಹಠಯೋಗ ಸಿದ್ಧಿಸಿದಂತೆ. ನಂತರ ರಾಜಯೋಗ, ಶಿವಯೋಗಗಳು ಬರುವವು. ಅರುವೇ ಪೂರ್ಣ ಪರಬ್ರಹ್ಮವೆಂದು ನಂಬಿ ಅರುವಿನ ಅರುವು ತಾನಾಗಿ ಸ್ವರೂಪ ಸ್ಥಿತಿಯಲ್ಲಿದ್ದು ಅರು ಕುರುಗಳು ತೋರದೆ ತಾನೇ ತಾನಾಗಿರುವುದು. ಇದೇ ಶಿವಯೋಗವು. ಇದನ್ನು ಪಡೆದುಕೊಂಡವರೇ ಮಹಾಶಿವಯೋಗಿಗಳು. ಇಲ್ಲಿಗೆ ಜೀವನು ಮಾಡಿಕೊಳ್ಳುವ ಕಾರ್ಯ ಸಮಾಪ್ತಿಯಾಯಿತು. ದುಃಖದಿಂದ ಸದಾ ಬಳಲುತ್ತಿದ್ದ ಸ್ಥಿತಿಯು ನಿವೃತ್ತವಾಯಿತು. ದೇವರಂತೆ ದೇವರಾಗಿ ಅರಿಯುವುದು, ಮರೆಯುವುದು, ತೊರೆಯುವುದು. ತೊರೆದು ಮರೆಯುತ್ತಲಿರುವವರು ಕ್ರಮದಿಂದ ಯೋಗ ಮಾಡುತ್ತಾ ನಡೆದಲ್ಲಿ ಪಂಚಮವಾದ ಈ ಶಿವಯೋಗವು ಸಿದ್ಧಿಸುವುದು. ತಾರೀಖ್ 14/7/1936. ಜೀವ ಈಶ ಜಗತ್ತು ಅಂದರೆ ಬರೇ ದುಃಖವೇ ಹೊರತು ಬೇರೆ ಇಲ್ಲ. ಈ ಮೂರು ಅಳೆಯದೆ ದುಃಖ ಹೋಗುವುದಿಲ್ಲ. ಪಾರಮಾರ್ಥದ ಅನುಭವವಿಲ್ಲದೆ ಇವು ಸರಿಯುವುದಿಲ್ಲ. ಈ ಭಾವ ಅಳಿಯಲಿಕ್ಕೆ ಎಲ್ಲ ಸಾಧನಗಳು ಬೇಕಾಗಿವೆ. ಅಜ್ಞಾನದ ಹೊರತು ಕಷ್ಟಕ್ಕೆ ಮತ್ತೊಂದು ಕಾರಣವೇ ಇಲ್ಲ. ಅಜ್ಞಾನವೇ ಜೀವ ಜಗತ್ತಾಯಿತು. ಪರಿಚ್ಛಿನ್ನವಾದ ಜ್ಞಾನ ಇರುವವರಿಗೆ ದುಃಖ ಹೋಗುವುದಿಲ್ಲ. ಇದು ನಷ್ಟವಾದರೆ ಸುಖ ದೊರೆಯುತ್ತದೆ. ಕಾರ್ಯಕ್ಕಿಂತ ಕಾರಣ ನಾಶವಾದರೆ ದುಃಖ ಹೋಗುತ್ತದೆ. ಎಲ್ಲ ಕಳೆಯಬಹುದು, ತಿಳಿಯಬಹುದು, ಸುಡಬಹುದು. ಆದರೆ ಅಜ್ಞಾನ ಬಿಡಿಸಿಕೊಳ್ಳುವುದು ಕಠಿಣ. ಎಲ್ಲಿಯವರೆಗೆ ಭಾವವಿರುವುದೋ ಅಲ್ಲಿಯವರೆಗೆ ಅಜ್ಞಾನ ಬಿಡುವುದಿಲ್ಲ. ಪರಂತು ನಿರಭಿಮಾನದಿಂದ ಭಾವರಹಿತನಾಗಿ ಕಲ್ಲು ಕಟ್ಟಿಗೆಯಂತೆ ಯಾವುದೂ ತಿಳುವಳಿಕೆ ಇಲ್ಲದೆ ಇದ್ದರೆ ಬಿಡುವುದು. ಇಂಥವನಿಗೆ ಸುಖ ದುಃಖ, ಹುಟ್ಟಿದ್ದು, ಸತ್ತದ್ದು, ಬೇನೆ ಬಿದ್ದದ್ದು, ಉಂಡದ್ದು, ಹುಟ್ಟದ್ದು ಗೊತ್ತಾಗುವುದಿಲ್ಲ. ಎಲ್ಲಿಯ ತನ ಆಯಿತು ಅನ್ನುವುದನ್ನು ಅಲ್ಲಿಯ ತನಕ ಅಜ್ಞಾನ ಹೋಗಿಲ್ಲ. ಎಲ್ಲಿಯ ತನ ತಿಳಿಯಿತು ಅನ್ನುವನೋ ಅಲ್ಲಿಯ ತನಕ ಅಜ್ಞಾನ ಹೋಗಿಲ್ಲ. ಇದನ್ನು ಅಳಿಯುವುದಕ್ಕೆ ಏಕಾಕ್ಷರಿ ಧ್ಯಾನವನ್ನು ಮಾಡಬೇಕು. ಯಾವುದಾದರೂ ಒಂದು ಪ್ರಣವದಲ್ಲಿ ನಂಬಿಕೆಯಿಂದ ಮನಸ್ಸು ನಿಂತರೆ ಜ್ಞಾನವು ಸಾಧ್ಯವಾಗುವುದು.
ಇನ್ನು ನ್ಯಾಯಮತದವರು ಎಷ್ಟೋ ಪರಮಾಣುಗಳು ಕೂಡಿ ಒಬ್ಬುಳಿಯಾಗಿ ಒಂದು ಪದಾರ್ಥವಾಗುತ್ತದೆ ಅನ್ನುವರು. ಇವುಗಳನ್ನು ಕೂಡಿಸುವುದಕ್ಕೆ ಒಬ್ಬ ಕರ್ತೃ ಈಶ್ವರ ಇದ್ದಾನೆ ಎಂದು ಅರಿಯುವರು. ಕೆಲವು ನಾಸ್ತಿಕ ಮತಗಳು ದೇವರು ಇಲ್ಲ ಎನ್ನುವವು. ಹೀಗೆ ಅನೇಕ ಮತದವರು ತಮ್ಮ ಮತ ಹೆಚ್ಚು, ನಿಮ್ಮ ಮತ ಹೆಚ್ಚು, ನಮ್ಮ ಮತ ಹೆಚ್ಚು ಎಂದು ಹೇಳಿ ನಮ್ಮ ಮತದಲ್ಲಿ ಕೂಡಿರಿ, ನಿಮಗೆ ಸದ್ಗತಿ ಆಗುವುದು ಎಂದು ಪ್ರೋತ್ಸಾಹಿಸುವರು. ಮರುಳರು ಕುಲಗಟ್ಟು ಬಿಡುವರು. ಇಂಥ ಮತಸ್ಥರು ಸತ್ತವರನ್ನು ಬದುಕಿಸಿದರು, ಬ್ರಹ್ಮಾಂಡ ಮಾಡಿ ತೋರಿಸಿದರು, ಜ್ಞಾನಿಯು ಇವರನ್ನು ನಂಬುವುದಿಲ್ಲ. ತನ್ನ ಗುರ್ತು ಎರಡನೆಯವರಿಗೆ ತೋರಿಸುವುದಿಲ್ಲ, ಅವನಿಗೆ ಇದಾವುದೂ ಗೊತ್ತಿರುವುದಿಲ್ಲ. ಎಲ್ಲರಂತೆ ಉಂಡುಟ್ಟು ಸುಖದಿಂದ ಇರುವನು, ಎಲ್ಲ ಕೆಲಸಗಳನ್ನು ಮಾಡುವನು, ಎಲ್ಲವೂ ಗುರ್ತಿದ್ದೂ ಇಲ್ಲದಂತೆ ಇರುವನು. ಮತ್ತು ಪೂರ್ಣ ಯೋಗ ಬಲ್ಲವನು ತನ್ನ ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋಗುತ್ತಾನೆ, ಸತ್ತವರನ್ನು ಬದುಕಿಸುತ್ತಾನೆ. ಇಂಥವನನ್ನು ಜ್ಞಾನಿಯು ನಂಬುವುದಿಲ್ಲ. ಇವು ಅಣಿಮಾದಿ ಸಿದ್ಧಿಗಳು, ಜಡವಾದುಗಳು ಎಂದು ಹಳೆಯುವನು. ಏಕೆಂದರೆ ಸಿದ್ಧಿ ಮಾಡುವವನಿಗೆ ಬಲು ಕಷ್ಟವು. ಜಗತ್ತಿನ ಜನರೇ ಅಲ್ಲಿ ಮುಕುರುವರು. ನಾನು ಯಾರು, ನನ್ನನ್ನು ತಿಳಿಸು ಎಂದು ಯಾರೂ ಬರುವುದಿಲ್ಲ. ಈ ನರಕದ ಡಬ್ಬಿಯನ್ನೇ ನೆಟ್ಟಗಾಗಿ ಇರಿಸು ಎಂದು ಕೇಳುವರು. ಜ್ಞಾನವು ಯೋಗಕ್ಕಿಂತಲೂ ಮುಂದುವರೆದದ್ದು. ಇದನ್ನು ತಿಳಿಯಬೇಕು. ಇಂಥದ್ದನ್ನು ಬಿಟ್ಟು ಇದನ್ನು ನೋಡಿ ಅದನ್ನು ನೋಡಿ ಏನೋ ಕೇಳಿ ನಂಬಿಕೆ ಸಾಲದೆ ಎಲ್ಲಾ ಮತದವರು ಎಲ್ಲಾ ಯೋಗಿಗಳು ಕೆಟ್ಟು ಹೋಗುವರು. ಸಕಲ ಶಾಸ್ತ್ರ ನಿಪುಣರಾದ ಜ್ಞಾನಿಗಳು ಮಾತ್ರ ಎಳ್ಳಷ್ಟು ಕೆಡದೆ ಬ್ರಹ್ಮಾದಿಗಳ ತಿಳುವಳಿಕೆಯನ್ನು, ಮನು ಮುನಿಗಳ ತಿಳುವಳಿಕೆಯನ್ನು ಅರಿತರೂ ಅರಿಯದವರಂತೆ ಬಾಳುವರು. ಆದ್ದರಿಂದ ಮೊದಲು ಲಯಯೋಗದಿಂದ ನಾದ ಬಿಂದು ಕಲೆಗಳ ಆನಂದವನ್ನು ಪಡೆಯಬೇಕು. ಕೊನೆಗೆ ಜ್ಞಾನದ ಆನಂದ ಬಂದೇ ತೀರುವುದು. ಸುಮ್ಮನೆ ಕ್ಷಣಿಕ ಜಗದಲ್ಲಿ ವಿಷಯಾನಂದಕ್ಕೆ ಮರಳಾಗಿ ಎಷ್ಟೋ ಜನ ಭೋಗಿಯಾಗುತ್ತಾರೆ. ಭೋಗವು ಅತ್ಯಂತ ದುಃಖರೂಪವೆಂಬುದನ್ನು ಎನಿಸುವುದಿಲ್ಲ. ಆದ್ದರಿಂದಲೇ ಬಲ್ಲವರು ಯೋಗಿ ಎಂದೆನಿಸು ಎಂದು ಬೇಡಿಕೊಂಡಿದ್ದಾರೆ. ಇದರಿಂದ ಯೋಗಾದಿಗಳು ಬ್ರಹ್ಮಜ್ಞಾನಕ್ಕೆ ಅತ್ಯಂತ ನಿಕಟ ಸಂಬಂಧ ಇವೆ ಎಂಬುದನ್ನು ಅರಿತು ಆಚರಿಸಲಿಕ್ಕೆ ಬೇಕು. ತಾರೀಖು 15/7/1936. ಯಾವತ್ತು ಜಗತ್ತು ದೃಶ್ಯವು, ಪರಮಾತ್ಮನು ದೃಕ್ಕು, ಬುದ್ಧಿಯು ಜಡವಿದ್ದು ದೃಶ್ಯವಿದ್ದು ಆತ್ಮನಲ್ಲಿ ನಿಲ್ಲಲಿಕ್ಕೆ ಬರುವುದಿಲ್ಲವಾದ ಕಾರಣ ಒಂದು ಸಾಧನದಿಂದ ನಿಲ್ಲಿಸಬೇಕು. ಅಂದರೆ ದುಃಖ ಬಿಡುಗಡೆಯಾಗುತ್ತದೆ, ಭೇದ ಜ್ಞಾನದಿಂದ ಕೇಡಾಗುವುದು. ಈ ಭೇದ ಬುದ್ಧಿ ಹೋಗುವುದಕ್ಕಾಗಿ ಸಾಧನ ಅಂದರೆ ಪಂಚಯೋಗ ಬೇಕು. ಮನಸ್ಸು ನಿಲ್ಲಿಸಿ ಪ್ರಕಾಶ ನೋಡುತ್ತಾ ಹೋದರೆ ಮುಕ್ತರಾಗುವನು. ನಾವಿನಲ್ಲಿ ಕೂತರೆ ದಂಡಿಗೆ ಹೋಗಿ ಮುಟ್ಟುವಂತೆ. ಈ ದೊಡ್ಡ ಭವಸಾಗರವನ್ನು ನಾವಿನಂತೆ ಇರುವ ಯೋಗದಿಂದ ದಾಟಬೇಕಾಗಿದೆ. ಇದನ್ನು ಬಿಟ್ಟು ಎಷ್ಟೋ ಸಾರೆ ಭವಸಾಗರದಲ್ಲಿ ಮುಳುಗಿ ಬಂದರೂ ಸಾಕಾಗದೆ ಇನ್ನೂ ಅನುಭವಿಸುತ್ತಾ ಹೋಗೋಣ ಅನ್ನುವರು. ಯಾಕೆಂದರೆ ಶಾಸ್ತ್ರ ಶ್ರವಣವಿಲ್ಲ, ಸುಮ್ಮನೆ ತಿಳಿಯದೆ ದುಃಖ ಪಡುವರು. ಒಂದು ಸಾರಿ ಮರಣ ಹೊಂದಬೇಕಾದರೆ ಎಷ್ಟೊಂದು ದುಃಖವಾಗುತ್ತದೆ. ಅಂದ ಬಳಿಕ ಅನಂತ ಜನ್ಮದಲ್ಲಿ ಸೇರುತ್ತಿರುವರು. ಎಷ್ಟು ಕಷ್ಟವಾಗಿರಬಹುದು. ಇದನ್ನು ತಿಳಿಯದೆ ಸತ್ತಿಂದೆ ನೋಡುತ್ತೇನೆ, ಏನು ಬಿಡು ಅನ್ನುತ್ತಾರೆ. ಬಲ್ಲಂತೆ ಮಾಡಲು ಸಿದ್ಧರಾಗುತ್ತಾರೆ. ನಾವು ಮಾಡುವಂಥ ಪಾಪವನ್ನು ಯಾರೂ ನೋಡಿಲ್ಲವೆಂದರೂ ಚಿತ್ರಗುಪ್ತರು ನೋಡುವುದಿಲ್ಲವೇ? ಇದನ್ನು ತಿಳಿಯದೆ ನುಡಿಯಬಾರದು. ಯಾವ ಕ್ಷಣದಲ್ಲಿ ಈ ದೇಹ ಏನಾಗುತ್ತದೆ ಎಂಬ ನೇಮವಿಲ್ಲ. ಜನನ ಮರಣ ದುಃಖವೂ ಬಿಡುವುದಿಲ್ಲ. ಒಂದು ಮನೆ ಬಿಟ್ಟು ಮತ್ತೊಂದು ಮನೆಗೆ ಹೋದಂತೆ ತಾನು ಮಾಡಿದ ಪಾಪ ಪುಣ್ಯ ಭೋಗಿಸಲಿಕ್ಕೆ ಆ ಲೋಕಕ್ಕೆ ಹೋಗದೆ ಬಿಡುಗಡೆ ಇಲ್ಲ. ಆದ್ದರಿಂದ ಪಾಪಾದಿಗಳನ್ನು ಮಾಡಬಾರದು. ಶ್ರೀಮಂತರ ಅಥವಾ ಅರಸರ ಹೊಟ್ಟೆಯಿಂದ ಹುಟ್ಟಿದರೆ ಸುಖ ಅನ್ನುವರು, ಅದು ಸುಳ್ಳು. ಹೀಗೆ ಮೂರ್ಖರು ಅನ್ನುತ್ತಾರೆ. ಇವರಿಗೇನು ದುಃಖವಿಲ್ಲವೋ? ದೇವರಿಗೂ ಸಹಿತ ಬಿಟ್ಟಿಲ್ಲ. ಪಾಪ ಪುಣ್ಯ ಎರಡನ್ನು ಸುಟ್ಟು ಹಾಕಬೇಕು, ಅಂದರೇನೆ ತಿರುಗಿ ಹುಟ್ಟುವುದಿಲ್ಲ. ಇದಕ್ಕೆ ಜ್ಞಾನವೆನ್ನಬೇಕು.
ಇದಕ್ಕೆ ಜ್ಞಾನವೇ ಬೇಕು. ಅಂತಪ್ಪ ಗುರುದೇವನಲ್ಲಿ ಮೊರೆಹೊಕ್ಕು ಕೃಪೆ ಹೊಂದಿ ಜ್ಞಾನಕ್ಕೆ ಯತ್ನಿಸಬೇಕು. ದೇಹವೆಂದರೆ ದುಃಖರೂಪ ಸುಖರೂಪವಲ್ಲ. ಈ ದೇಹದ ಭವ ತಪ್ಪಿಸಿಕೊಳ್ಳಬೇಕು. ವಾಯು ನಿರೋಧದಿಂದ ಎಲ್ಲ ದಾರಿ ಬಂದು ಮಾಡಿ ಸೂಕ್ಷ್ಮವಾಗಿ ಆ ಬಿಂದು ಪ್ರಕಾಶವನ್ನು ಹೊಂದಬೇಕು. ಇದೇ ಲಯಯೋಗ. ಇಲ್ಲಿ ಎಲ್ಲಾ ವ್ಯವಹಾರವನ್ನು ಮರೆಯುವರು. ಇದು ಈಶ್ವರನ ತನವು. ಇಲ್ಲಿ ಕೂಡಿದವನಿಗೆ ಜನ ಮರಣವಿಲ್ಲ. ಶಿವನನ್ನು ನಂಬಿದವರು ಯಮನ ಕಾಯ್ದೆ ಮೀರಿ ವರ್ತಿಸಿದರು ಮುಕ್ತರಾಗುವರು. ಯಮಧರ್ಮನೆಂದರೆ ಪಾಪ ಪುಣ್ಯ ವಿಚಾರ ಮಾಡತಕ್ಕವನು. ಇವನನ್ನು ಮೀರಿದ ಮೇಲೆ ಯಾರ ಹೆದರಿಕೆ ಇಲ್ಲ. ಯಾವನು ಬಿಂದು ಪ್ರಕಾಶ ರೂಪ ಪರಮಾತ್ಮನನ್ನು ಕೂಡುವನೋ ಅವನನ್ನು ತ್ರಿಲೋಕದಲ್ಲಿ ಯಾರು ಬಗ್ಗಿಸರು. ಈತನಿಗೆ ಎಲ್ಲರೂ ಅಂಜಿ ನಡುಗುತ್ತಾರೆ. ಸಗುಣ ಬ್ರಹ್ಮನೆನಿಸಿದ ಬಹು ದೊಡ್ಡವನಾದ ಪರಮಾತ್ಮನನ್ನು ಹೊಂದುವುದಲ್ಲದೆ ನಿರ್ಗುಣ ಬ್ರಹ್ಮವನ್ನು ಹೊಂದುವನು. ಆದ್ದರಿಂದ ರೇಚಕ ಪೂರಕ ಮಾಡಿ ಕುಂಭದಲ್ಲಿ ನಿಂತು ಶಿವಪ್ರಕಾಶ ಕಂಡವರಿಗೆ ಮುಕ್ತಿ ದೊರೆಯದೆ ಬಿಟ್ಟೀತೆ. ಆದ್ದರಿಂದ ಬಹು ಪ್ರಯತ್ನ ಮಾಡಿ ಆಲಸ್ಯ ತ್ಯಜಿಸಿ ಈ ಲಯಯೋಗಾದಿಗಳನ್ನು ಆಚರಿಸಬೇಕು. ತಾರೀಖು 16/7/1936. ಮನವೆಂಬ ಗಿಳಿಯನು ವಯ್ಯಾರದೋವಿ. ದೇಹದಲ್ಲಿ ಆಗ್ನೇಯ ಚಕ್ರವಿದೆ, ಅದೇ ಪಂಜರ. ಈ ಪಂಜರದಲ್ಲಿ ಮನಸ್ಸೆಂಬ ಗಿಳಿ ಇದೆ. ಅಕಾರ ಉಕಾರ ಮಕಾರವೆಂಬ 3 ವರ್ಣದ ಕೋಲು ಇಲ್ಲಿದೆ. ಈ ಕೋಲಿನ ಮೇಲೆ ಮನಸ್ಸನ್ನು ಕೂಡಿಸಬೇಕು. ಇದನ್ನು ಬಿಡಿಸಿ ಹೊರಗೆ ತಂದರೆ ಬೆಕ್ಕು ಹದ್ದು ಗಿಡಗ ಕಚ್ಚಿಕೊಂಡು ಹೋಗುತ್ತವೆ. ಈ ದೃಷ್ಟಿ ಎಂಬ ಬಟ್ಟಲದಲ್ಲಿ ಸವಿಯಾದ ನೀರು ಕುಡಿದು ಚಿನ್ಮಯವಾದ ಹಣ್ಣು ಹಂಪಲ ತಿಂದು ಅನಾಥವೆಂಬ ನಾದು ಕೇಳಿ ತನಿಯುವ ಗಿಳಿಗೆ ಶಿವಶಿವ ಎಂಬ ಆತ್ಮಾರಾಮನ ಮಾತು ಕಲಿಸುತ್ತಿರಬೇಕು. ಇದೇ ಲಯಯೋಗ. ಹೊರಗಿನ ಗಿಳಿಗೆ ಮಾತು ಕಲಿಸಿದಂತೆ ಮನಸ್ಸೆಂಬ ಗಿಳಿಗೆ ಮಾತು ಕಲಿಸಿ ಹಾರದಂತೆ ಕಾಲಿಗೆ ಪ್ರಾಣವಾಯು ಎಂಬ ಸರಪಳಿ ಬಿಗಿದು ನೀನು ಹೊರಗೆ ಹೋಗಬೇಡ, ಯಮನೆಂಬ ಹದ್ದು ಎರಗಿ ಒಯ್ಯುತ್ತಾನೆ. ನಿನ್ನಂಥ ಎಷ್ಟೋ ಗಿಳಿಗಳನ್ನು ಒಯ್ದಿರುವನು. ಇದನ್ನು ಬಿಡಿಸಿಕೊಳ್ಳುವವರೇ ಇಲ್ಲ. ಮಾಯೆಯು ಆಸೆ ತೋರಿಸಿದರೂ ಹೊರಗೆ ಬರಬೇಡ. ಈಗ ಬೇಡನು ಬಲೆಗಳಲ್ಲಿ ಕಾಳು ಹಾಕುವುದು ಪಕ್ಷಿಗಳ ಹೊಟ್ಟಿಗಲ್ಲ, ಮುರಿಯುವುದಕ್ಕೆ. ಕಾರಣ ವಿಷಯದಲ್ಲಿ ಬೀಳಬೇಡ. ಬಿದ್ದರೆ ಯಮನು ಬರುವನು ಎಂಬ ಹೆದರಿಕೆಯನ್ನು ಮರೆಯದಿರಬೇಡ. ಜನರು ಚಿಗಿರಿ, ನಾಯಿ, ನರಿ, ಮುಂಗುಲಿ, ಮಂಗ, ಕವಲೆತ್ತು, ಪಾರಿವಾಳ, ನವಿಲು, ಬೆಕ್ಕು, ಹುಲಿ ಮೊದಲಾದವುಗಳನ್ನು ಸಾಕಿ ಬಂಧಿಸಿ ಅವಕ್ಕೆ ಏನಾದರೂ ಮಾಡಲಿಕ್ಕೆ ಹಚ್ಚುತ್ತಾರೆ. ಇದು ಅವರಿಗೆ ಪ್ರೀತಿಯೂ ಕಾಣುತ್ತದೆ. ಪ್ರಾಣಿ ಸಂಗ್ರಹಾಲಯಗಳಲ್ಲಿ, ಸರ್ಕಸ್ಸುಗಳಲ್ಲಿ ದುಡಿಸುತ್ತಾರೆ. ಅನ್ನದ ಖರ್ಚು ಮಿತಿಮೀರಿ ಬರುತ್ತದೆ. ಇರಲೇ ಈಗ ತನ್ನ ನೋಡಿಕೊಳ್ಳದೆ ಅಂದರೆ ನಾನು ಭವಚಕ್ರದಲ್ಲಿ ಶಿಕ್ಷೆ ಅನುಭವಿಸುತ್ತೇನೆ ಎಂದು ತಿಳಿಯದೆ ಆ ಪಶು ಪಕ್ಷಿಗಳನ್ನು ಜೋಕೆ ಮಾಡಿದರೆ ಮತ್ತು ಮಾತು ಕಲಿಸಿದರೆ ಪಕ್ಷಿಗೆ ಪುಣ್ಯ ಬರುತ್ತದೋ ಇನ್ನು ತನಗೆ ಬರುತ್ತದೋ? ಇಬ್ಬರಿಗೂ ಇಲ್ಲ. ವಿಶ್ವಾಸವಿಲ್ಲದೆ ಗಿಳಿಯು ರಾಮನೆಂದು ನುಡಿದರೆ ಏನು ವಿಶ್ವಾಸವಿಲ್ಲದೆ ನೀನು ವಿಶ್ವಾಸವಿಲ್ಲದೆ ಶಿವಮಂತ್ರ ನುಡಿದರೆ ಫಲವಿಲ್ಲ. ಶಿವ ಬಸವ ರಾಮ ಅಲ್ಲ. ಈ ಶಬ್ದಗಳನ್ನು ಆಯಾ ಮತದವರು ಗುರುಮುಖದಿಂದ ಕೇಳಿ ತಿಳಿದು ನಂಬಿಕೆಯಿಂದ ನುಡಿದಿದ್ದಾದರೆ ಫಲ ವಿಶ್ವಾಸಿಕರಿಗೆ ಲಾಭವೇ ಇದೆ, ಅವಿಶ್ವಾಸಿಕರಿಗೆ ಲಾಭವಿಲ್ಲ. ಮತ್ತು ಭಾವಲಿಂಗವೆಂಬ ಕೈಯಿಂದ ಗಿಳಿಯನ್ನು ಮೈ ದಡವಿ ಮುದ್ದಾಡು. ಇಲ್ಲೇ ಗಿಳಿ ಬೇರೆ, ನೀ ಬೇರೆ, ಪಂಜರ ಬೇರೆ. ಇದನ್ನು ವಿಚಾರಿಸು. ಗಿಳಿ ಹಿಡಿದು ಕೂಡಿಸುವ ನೀನು ಹೊರಗಿದ್ದೀಯೋ ಒಳಗಿದ್ದೀಯೋ ಹೇಳು. ನೀನು ಯಾರೆಂಬುದನ್ನು ಅರಿತುಕೊಂಡು ಈ ಲಯಯೋಗವನ್ನು ಮಾಡು. ಇದನ್ನು ಹಿಂದಿನವರು ಮಾಡಿರುವರು, ನಾನು ಮಾಡುತ್ತೇನೆ ಎಂದು ಸುಮ್ಮನೆ ಮಾಡಬೇಡ. ಇದು ಅಲ್ಪರಿಗೆ ಬರುವುದಿಲ್ಲ. ಅರಸನೂ ಅಲ್ಪನೇ. ಯಾಕೆಂದರೆ ಅವನಿಗೇನು ಸಾಕಾಗಿದೆ.
ಈ ದೇಶದ ಮೇಲೆ ದೇಶವೇ ಬೇಡುತ್ತಿರುವನು. ನೀನಾರು, ಎಲ್ಲಿಯವ, ಎಲ್ಲಿ ಇದ್ದೇಯೇ ಹೇಳು ಅಂದರೆ ಸುಮ್ಮನಾಗುವನು. ತಮ್ಮ ಗುರ್ತು ತಮಗಿಲ್ಲದೆ ಮತ್ತೊಂದರ ಗೊಡವಿಗೆ ಹೋಗಬಾರದು. ಯೋಗ ಮಾಡುವವನು ದೇಹ ನೆಟ್ಟಗೆ ಕೂಡಿಸಬೇಕು, ಆಸನ ಹಾಕಬೇಕು. ನಂತರ ಆಸನ ಹಾಕುವವ ಯಾರು, ಎಲ್ಲಿ ಇದ್ದಾನೆ, ನೀನು ಎಲ್ಲಿದ್ದೀ, ಇದನ್ನು ವಿಚಾರಿಸಬೇಕು. ಯೋಗ ಸಿದ್ಧಿಸಿದ ಮೇಲೆ ನಾಮರೂಪಾದಿ ಇಲ್ಲ. ಯಾಕೆಂದರೆ ಶಿವನು ನಾಮರಹಿತನು. ಇವನಲ್ಲಿ ಮನಸ್ಸನ್ನು ಲಯಪಡಿಸಬೇಕು. ತಿಳಿದ ನಂತರ ಎಲ್ಲವೂ ನಾಶವಾಗಿ ಹೋಗುವುದು. ನೀರ ಗುರುಳೆಯಂತೆ ನಿಲ್ಲಲಾರದು. ಉಳಿದುದೇ ಶಂಭುಲಿಂಗ ರೂಪ ಆತ್ಮರಾಮನು. ಇದನ್ನೇ ಮನಸ್ಸಿಗೆ ಕಲಿಸು. ತಾರೀಖು 17/7/1936.